श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮಜಿಜ್ಞಾಸ ಸಂವಾದಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿದಂತೆ ನಾವು ಜಿಜ್ಞಾಸುಗಳ ಪ್ರಶ್ನೆಗಳನ್ನು ತಗೊಂಡು ಚರ್ಚೆ ಮಾಡ್ತೀವಿ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿ ನಿಮಗೂ ಇದರಲ್ಲಿ ಆಸಕ್ತಿ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಸ್ವಧರ್ಮದ ಬಗ್ಗೆ ಹೇಳ್ತಾ ಇದ್ರಿ. ಏನು ನಮ್ಮ ಕರ್ತವ್ಯ ಏನು, ಸ್ವಧರ್ಮ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ. ಮತ್ತೆ ಸ್ವಧರ್ಮನ ಪಾರ್ಟ್ ಟೈಮ್ ಮಾಡ್ಬೋದಾ ನಾವು ಬೇರೆ ಉದ್ಯೋಗದಲ್ಲಿ ಅಥವಾ ನಮ್ಮ ಬಿಸ್ನೆಸ್ ಇನ್ನೇನೋ ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಮ ಸ್ವಧರ್ಮದ್ದು ಒಂದಷ್ಟು ಕರ್ತವ್ಯಗಳನ್ನ ಪಾಲನೆ ಮಾಡ್ಬೋದಾ ಅಂತ. ಅದರಿಂದ ಏನೇನಾಗತ್ತೆ ಇವಾಗ ನೀವು ತಿಳಿಸ್ಕೊಟ್ರಿ. ಯಾವುದೇ ಫೀಲ್ಡ್ ಅಲ್ಲಿ ಯಾರು ಎಕ್ಸೆಲ್ ಮಾಡ್ತಾರೋ ಅವರು ಪಾರ್ಟ್ ಟೈಮ್ ಆ ಕೆಲಸ ಮಾಡ್ತಿರೋದಿಲ್ಲ ಅಂತ. ಅದೇ ರೀತಿ ಸಮಾಜವಾಗಿ ನಮ್ಮ ಕರ್ತವ್ಯಗಳೇನು, ನಮ್ದು ಏನ್ ವಿಷನ್ ಇರ್ಬೇಕು, ಮತ್ತೆ ಸ್ವಧರ್ಮಕ್ಕೆ ಬರ್ಬೇಕು ಎಲ್ಲಾರು ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ. ಇದ್ರ ಬಗ್ಗೆ ಇದು ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಇನ್ನೂ ಸುಮಾರು ವಿಷಯಗಳಿದೆ ಅಂತ ಅನ್ನಿಸ್ತು. ತಾವು ಇನ್ನೊಂದ್ ಸ್ವಲ್ಪ ವಿಸ್ತಾರ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಗುರುಗಳೇ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ಮೋಚನಂ ಪ್ರಥಮೋ ಹನುಮನ್ ನಾಮ ದ್ವಿತೀಯೋ ಭೀಮಯವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅದೇ ಪಾರ್ಟ್ ಟೈಮು ಕೊನೆ ಸಂಚಿಕೆಯಲ್ಲಿ ನಾವು ಅಂದರೆ ಒಂದು ಸಮಾಜ ಮುಂದುವರಿಬೇಕಾದ್ರೆ ಮೊದಲು ಒಂದು ಭಾರತ ದೇಶದಲ್ಲಿ ನಾವು ಒಂದು ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸ್ಬೇಕಾದ್ರೆ ವೇದ ಪುರಾಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮೊದಲು ಬ್ರಾಹ್ಮಣರು ಸನ್ನದ್ಧರಾಗಬೇಕು. ನಾವು ಪಾಠ ಹೇಳೋ ಗುರುಗಳಿಗೆ ಜ್ಞಾನ ಇಲ್ಲ ಅಂದರೆ ಅವಾಗ ಬೇರೆಯವ್ರಿಗೂ ನಾವೇನು ಹೇಳೋಕ್ಕಾಗಲ್ಲ. ಇವತ್ತು ನಾವೇ ಬಿಟ್ಟರೆ ಎಲ್ಲ ಇನ್ನು ಸಮಾಜದಲ್ಲಿ ಏನು ಧರ್ಮ ನೀತಿ ನ್ಯಾಯ ಯಾವುದೂ ಉಳಿಯಲ್ಲ. ಹಾಗಾಗಿ ತುಂಬ ನಾವು ಇವತ್ತೆಲ್ಲ ಮಕ್ಕಳಿಗೆ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತಾ ಇರ್ತೀವಿ. ಅದು ನಿಜವಾದ ಜ್ಞಾನ ಸಂಪತ್ತು. ಸಾವಿರಾರು ವರ್ಷದಿಂದ ಗುರು ಹಿರಿಯರು ಎಲ್ಲ ನಮಗೆ ದೇವತೆಗಳೇ ಎಲ್ಲ ಇಲ್ಲಿ ಅವತಾರ ಮಾಡಿದ್ದಾರೆ. ಬೇರೆ ದೇಶದವ್ರಿಗೆಲ್ಲ ಒಂದು ಹಿಸ್ಟ್ರಿ ಅಂತಿರುತ್ತೆ. ನಮಗೆ ಸೂರ್ಯವಂಶ ಚಂದ್ರವಂಶ, ನಮ್ಮಲ್ಲಿ ದೇವರೇ ನಮ್ಮ ಹಿಸ್ಟ್ರಿ. ದೇವರೇ ಹುಟ್ಟು ಬಂದಿರ್ತಾರೆ, ವಾಯುದೇವರು ಹುಟ್ಟು ಬಂದಿದ್ದಾರೆ, ಎಲ್ಲ ದಾಸರು, ಆಮೇಲೆ ಎಲ್ಲ ದೇವತೆಗಳು, ಧ್ರುವಾಂಶರು, ಪ್ರಹ್ಲಾದ್ ರಾಜರು, ಇಂದ್ರಾಂಶರು, ಇವ್ರ ಕಥೆನೇ ನಮ್ಮ ಚರಿತ್ರೆ. ಇಂಥ ಚರಿತ್ರೆ ಇಟ್ಕೊಂಡು ನಾವು ಕೊನೆ ಸಂಚಿಕೆಯಲ್ಲೂ ಹೇಳ್ತಾ ಇದ್ವಿ, ಕುರುಡು ನಾಯಿ ಸಂತೆಗೆ ಬಂತಂತೆ. ನಾವು ಎಲ್ಲಿ ಹುಟ್ಟಿದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಇದ್ರದ್ದು ಪರಿಜ್ಞಾನ ಇಲ್ಲ. ಪೂರ್ಣಪ್ರಜ್ಞ ಮತದಲ್ಲಿ ಹುಟ್ಟಿ ಒಂದು ಕನಿಷ್ಠ 1% ಪ್ರಜ್ಞೆ ಇಲ್ಲ. ಅದಕ್ಕೆಲ್ಲ ಪುಟ್ಟ ವಯಸ್ಸಿನಿಂದ ಕೌಮಾರೇ ಆಚರೇತ್ ಪ್ರಾಜ್ಞ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸಿದಂಗೆ ಮಗುವಿಂದ ಇದಕ್ಕೆಲ್ಲ ಒಳ್ಳೆ ಶಿಕ್ಷಣ, ವಿದ್ಯೆ ಅಂತ ನಾವು 2 ವಿಡಿಯೋ ಹಿಂದೆ ಮಾತಾಡಿದ್ವಿ. ಹಾಗೆ ನಿಜವಾದ ವಿದ್ಯೆ ಯಾವುದು ಅಂದರೆ ನಮಗೆ ಮೋಕ್ಷ ಕೊಡೋದು ಯಾವುದು, ನಮಗೆ ಮಧ್ವಾಚಾರ್ಯರ ವೇದವ್ಯಾಸ ದೇವರ ಅನುಗ್ರಹವನ್ನು ತಂದು ಕೊಡುತ್ತೋ, ದೇವರು ದೂರ ಅಂದರೆ ನಮಗೆ ದೇಶ ಪ್ರೇಮ. ಇವತ್ತು ಎಷ್ಟೋ ಜನ ನೋಡ್ತೀವಿ, ಎಷ್ಟೋ ಹೈಲಿ ಕ್ವಾಲಿಫೈಡು ಎಲ್ಲ ಫಾರ್ಮುಲಾಗಳನ್ನು ಪಾಕಿಸ್ತಾನ ಚೈನಾಗೆ ಮಾರ್ತಾರೆ. ಅಥವಾ ಇವತ್ತೆಲ್ಲ ಬ್ರೈನ್ ಡ್ರೈನ್ ಅಂತ, ನಮಗೆ ಯಾರ್ಯಾರು ಶ್ರೀಮಂತರಿದ್ದಾರೆ ಅವರು ದೇಶದಲ್ಲಿ ಉಳಿತಾ ಇಲ್ಲ, ಆಮೇಲೆ ಬುದ್ಧಿವಂತರು ಉಳಿತಾ ಇಲ್ಲ. ಜ್ಞಾನ ಧನ ಪಾಲಿಪ ವರೇಣ್ಯ ಅಂತ ಹೇಳ್ತೀವಿ, ಪವಮಾನ ಜಗದಾಪ್ರಾಣ. ನಮಗಿಬ್ಬರು ಭಾರತ ದೇಶ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಬೌದ್ಧಿಕ ಮತ್ತು ಆರ್ಥಿಕ ಎರಡೂ ಕುಸಿತಾ ಇದೆ. ಇವತ್ತು ಭಾರಿ ಕುಸಿತ. ಅದಕ್ಕೆ ನಮ್ಗೆ ಶಾಸ್ತ್ರ ಸಂಪ್ರದಾಯಗಳು ಉಳಿದ್ರೆ ಆವಾಗ ನಮ್ಮ ಕರ್ಮಭೂಮಿ ಪುಣ್ಯಭೂಮಿ ಇದ್ರ ಮಹತ್ವ ಗೊತ್ತಾಗುತ್ತೆ. ಅದನ್ನು ಮಾಡಿಕೊಂಡು
ನಮಗೆ ಭಾರತ ದೇಶದಲ್ಲಿ ಇವತ್ತು ನಮ್ಮದು ಇಂಟಲೆಕ್ಚುವಲ್ಸ್ ಅಂದರೆ ನಮ್ಮದು ಜ್ಞಾನ ಸಂಪತ್ತು ಎಲ್ಲ ಉಳಿಬೇಕು. ಅದೇ ಥರ ನಮ್ಮ ಸಮಾಜದಲ್ಲೂ ವಿಪ್ರ ಸಮಾಜದಲ್ಲಿ ಯಾವುದ್ಯಾವುದೋ ಋಷಿ ಮುನಿಗಳು ವಿಶ್ವಾಮಿತ್ರ, ಭರದ್ವಾಜ ಗೋತ್ರ, ಕಶ್ಯಪ ಗೋತ್ರ ಇಂಥ ಗೋತ್ರದಲ್ಲಿ ಹುಟ್ಟಿ ಅದನ್ನು ಆ ತಪಸ್ಸು ಅವರು ಜಪ ತಪ ಅನುಷ್ಠಾನ ಮಾಡಿ ಅಷ್ಟು ಒಂದು ಒಳ್ಳೆ ಬೌದ್ಧಿಕ ಸಂಪತ್ತು ಬಂದಿರುತ್ತೆ. ಅದನ್ನು ಇನ್ಯಾವುದೋ ಬೇಡದೇ ಇರೋ ವಸ್ತುಗಳಲ್ಲಿ ವಿನಿಯೋಗ ಮಾಡಿ ಬರೀ ಹೊಟ್ಟೆಪಾಡಿಗೆ ಜೀವನ ಕಳೆದ್ಬಿಟ್ರೆ ಅದು ಅವ್ರಿಗೆ ಗುರು ಹಿರಿಯರಿಗೆ ಮಾಡಿರೋ ದ್ರೋಹ ಆಗುತ್ತೆ. ಅವ್ರು ಏನೂ ಪ್ರೀತರಾಗಲ್ಲ. ನಾವು ಕಶ್ಯಪರದೇ ಸಂತತಿ ಇಬ್ಬರು ಅಮೃತ ಮಥನಲ್ಲಿ ನೋಡ್ತೀವಿ. ದೈತ್ಯರು ಅವರು ಕಶ್ಯಪರೇ ಮೂಲ, ದೇವತೆಗಳು ಮೂಲ. ಸಮದೇಶ ಕಾಲ ಫಲೆ ವಿಕಲ್ಪ ಅಂತ ಇಬ್ಬರು ಒಂದೇ ಇನ್ಫ್ರಾಸ್ಟ್ರಕ್ಚರು, ಒಂದೇ ಟೈಮ್ ಕಾಲ. ಒಬ್ರಿಗೆ ಬ್ಯಾಡ್ ಟೈಮು ಗುಡ್ ಟೈಮ್ ಆ ಥರ ಇಲ್ಲ. ಅದೇ ಪರ್ವಕಾಲ. ಒಬ್ರಿಗೆ ಸಿಗಲಿಲ್ಲ, ಒಬ್ರಿಗೆ ಸಿಕ್ತು. ಅಂದರೆ ಅವರು ಗುರು ಹಿರಿಯರು ಇಬ್ಬರು ದಾಯಾದಿಗಳೇ ಆಗಿದ್ದರು. ಅವರು ಗುರು ಹಿರಿಯರಿಗೆ ವಿರುದ್ಧವಾಗಿ ಹೋದ್ರು ಅವರು. ಅಂದರೆ ದೇವರು, ಬ್ರಹ್ಮದೇವರು, ಇವಾಗ ಕಶ್ಯಪರು ಪೂರ್ವಜರು ಮರೀಚಿ ಬ್ರಹ್ಮಾದಿ ದೇವತೆಗಳು ಅವ್ರು ಏನು ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ, ಇವರು ಅದನ್ನು ಬಿಟ್ಟು ಅಮೃತವನ್ನು ತಗೊಳಕ್ಕೆ ಹೋದರು. ಅಷ್ಟೇ ಕಷ್ಟಪಟ್ಟರು, ಆದರೆ ಏನೂ ಸಿಕ್ಕಲಿಲ್ಲ ಅವ್ರಿಗೆ. ಕೊನೆಗೆ ಸಂಹಾರ ಮಾಡೋ ಎಲ್ಲರೂ ದೇವತೆಗಳಿಂದ ಮತ್ತು ದೇವರಿಂದ ಸಂಹಾರ ಆದರು. ಹಾಗಾಗಿ ನಾವು ಅಶಾಶ್ವತವಾದ ವಸ್ತು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾವು ಶಾಶ್ವತ ತತ್ವಜ್ಞಾನ ಭಗವಂತನ ಬಿಟ್ಟು ಅಶಾಶ್ವತವನ್ನು ಪಡೆಯೋಕ್ಕೆ ಹೋದರೆ ನಮಗೆ ಇದು ಸಿಕ್ಕಲ್ಲ, ಕೊನೆಗೆ ದೇವರ ಅನುಗ್ರಹನೂ ಸಿಗಲ್ಲ. ಹಾಗಾಗಿ ಭಾರತ ದೇಶ ಹೆಂಗೆ ಅದ್ರ ಕಡೆ ಗಮನ ಕೊಡಬೇಕು ಅಂತಿದೆಯೋ ಆತ್ಮನಿರ್ಭರ್ ಅಂತ, ಅದೇ ಥರ ನಮ್ಮ ಸಮಾಜದಲ್ಲೂ ಕೂಡ ಪ್ರತಿಯೊಬ್ಬರು ಎಲ್ಲ ನಮ್ಮ ಭಾರತದಲ್ಲಿ ಎಷ್ಟು ಜನ ಬುದ್ಧಿವಂತರಿದ್ದಾರೆ, ಎಷ್ಟು ಜನ ಥಿಂಕರ್ಸು ಡೂಯರ್ಸು ಅಂತ ಒಂದು ಚಾರ್ಟ್ ಹಾಕೋದಿದ್ರೆ, ನಮ್ಮ ಸಮಾಜದಲ್ಲಿ ಎಲ್ಲರೂ ಬುದ್ಧಿವಂತರೆ. ಯಾಕಂದರೆ ಯಾರೂ ಏನು ಸಾಮಾನ್ಯರಿಲ್ಲ. ಕೆಲವರು ಹೇಳ್ತಾರೆ ನಮ್ದು ಆ ವಂಶ ಈ ವಂಶ ಅಂತ, ಅದು ನಗು ಬರುತ್ತೆ. ಪ್ರತಿಯೊಬ್ಬರು ದೊಡ್ಡ ದೊಡ್ಡ ವಂಶದವ್ರೆ. ಯಾರನ್ನು ಕೇಳಿದ್ರು ಜಮದಗ್ನಿ ಗೋತ್ರ, ಅಗಸ್ತ್ಯ ಗೋತ್ರ, ಗೌತಮ ಗೋತ್ರ ಅಂತ ಹೇಳ್ತಾರೆ. ಅಂತಂಥ ಮಹಾನುಭಾವರು ಹುಟ್ಟಿ ಅಂಥವ್ರು ಇರೋದಕ್ಕೆ ಇವತ್ತು ನಾವು ರಾಮಕೃಷ್ಣ ಅಂತ ಹೇಳ್ತಾ ಇರೋದು. ಅವ್ರ ಪುಣ್ಯ ಪ್ರಭಾವದಿಂದ ಇವತ್ತಿನ್ನೂ ಶಾಸ್ತ್ರ ಸಂಪ್ರದಾಯ ಉಳಿದಿದೆ. ಇದು ಎಲ್ಲ ಕಡೆ ಒಂದು ಇಂಡಿವಿಜುವಲ್ ಲೆವೆಲ್, ಅಂದರೆ ವೈಯಕ್ತಿಕ ನೆಲೆಗಟ್ಟಲ್ಲಿ ಸಂಸಾರ ಅಥವಾ ಊರು ಮತ್ತು ಸಮಾಜ ಪ್ರತಿಯೊಬ್ಬರು ಇದನ್ನು ನಾವು ಸಂಘ ಸಂಸ್ಥೆಗಳು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು, ಇವಾಗ ನಮ್ಮ ಗೌರ್ಮೆಂಟಲ್ಲಿ ಎಲ್ಲ ಫೀಲ್ಡಿಂದನೂ ತಗೊಂಡು ಪೊಲಿಟಿಷಿಯನ್ಸ್ಗೆ, ಮಿನಿಸ್ಟರ್ಸ್ಗೆ, ಕ್ಯಾಬಿನೆಟ್ಗೆ ಅಡ್ವೈಸರಿ ಕಮಿಟಿ ಅಂತ ಎಲ್ಲ ಫೀಲ್ಡಲ್ಲೂ ಸಕ್ಸಸ್ ಆಗಿರೋರನ್ನ ಅದಕ್ಕೆ ತಗೋತಾ ಇದ್ದಾರೆ. ಹಾಗೆ ನಮ್ಮ ಸಮಾಜದಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಅವರು ಮಾಡಿರೋರನ್ನ ಅವ್ರಿಗೆ ಕರೆದು ವರ್ಕ್ಶಾಪ್ಗಳ ರೀತಿ ಮಾಡಿ ಅವ್ರಿಗೆ ಜ್ಞಾನ ಕೊಟ್ಟು ಅದರಿಂದ ಸದ್ಬಳಕೆ ಮಾಡಿಕೊಂಡು ಇದೊಂದು ಎಲ್ಲರಿಗೂ ಈ ಜ್ಞಾನವನ್ನು ಅರಿವು ಮೂಡಿಸಿದ್ರೆ ಆವಾಗ ಏನಾದರೂ ಒಂದು ಒಳ್ಳೆ ಸಮಾಜದಲ್ಲಿ ಶಾಸ್ತ್ರ ಸಂಪ್ರದಾಯ ಉಳಿಯೋ ನಿಟ್ಟಲ್ಲಿ ಅವಾಗ ಮುಂದುವರಿಬೋದು. ಗುರುಗಳೇ, ಈಗ ಹೋದ ಸಂಚಿಕೆಯಲ್ಲೂ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ಪೂರ್ತಿ ಸ್ವಧರ್ಮಕ್ಕೆ ಹೋಗ್ಬೇಕು ಅಂತ ಇದೆ. ಆದ್ರೆ ಅದರಲ್ಲಿ ಒಂದು ದೊಡ್ಡ ಅಡ್ಡಿ ಏನ್ ಬರೋದು ಅಂದ್ರೆ ನಮ್ದು ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಅನ್ನೋದು. ಅಂದ್ರೆ ಆರ್ಥಿಕ ಭದ್ರತೆ ಇದೆಯೋ ಇಲ್ವೋ, ನಮ್ಗೆ ಮುಂದೆ ಹೇಗೆ ಜೀವನ ಅಂತ ಅದೊಂದು ಭಯ ಕಾಡುತ್ತೆ. ಇದ್ರ ಬಗ್ಗೆ ಏನ್ ಮಾಡ್ಬೇಕು ಗುರುಗಳೇ? ಅದೇ ದುಡ್ಡು ಬೇಕೇ ಬೇಕು ಜೀವನಕ್ಕೆ. ಅಂದರೆ ಈ ಕಲಿಯುಗದಲ್ಲಿ ರಾಜಾಶ್ರಯ ಎಲ್ಲ ನಾವು ಮೊದಲು ಮಾತಾಡಿದ್ವಿ, ತುಂಬ ಕಷ್ಟ. ಯಾಕಂದರೆ ನಮ್ಮ ಆಹ್ನಿಕ ಮಂಜರಿಲಿ ಹೇಳ್ದಂಗೆ ಸದಾಚಾರ ಸ್ಮೃತಿ ಅದೆಲ್ಲ ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಅದರಲ್ಲಿ ಅವ್ರಿಗೆ ಒಳ್ಳೆ ಶಿಷ್ಯರಿರಬೇಕು. ಅವರು ಧನ ಸಂಗ್ರಹ ಮಾಡಿ ಅವರೆಲ್ಲ ಗುರುಗಳಿಗೆ ತಂದು ಸಮರ್ಪಣೆ ಮಾಡಬೇಕು. ಆ ಥರ ಇದೆ. ಅಷ್ಟೊಂದು ಐಡಿಯಲ್ ಪ್ರಪಂಚದಲ್ಲಿ ನಾವಿವತ್ತಿಲ್ಲ. ಹಾಗಾಗಿ ತುಂಬ ಕಷ್ಟ ಇದೆ ಅದು. ಆದರೆ ಅಲ್ಲಿ ನಾವು ಶಾಸ್ತ್ರ ಸಂಪ್ರದಾಯ ಅಂತ ಬಂದಾಗ ಅಲ್ಪತೃಪ್ತರಾಗ್ತೀವಿ. ಅದೇ ದುಡ್ಡು ಅಂತ ಬಂದಾಗ ತ್ರಿವಿಕ್ರಮನಷ್ಟು ನಮ್ಮದು
ಆಸೆ ಅಜನ ಲೋಕ ಮುಟ್ಟುತ್ತಿದೆ ಅಂತ ದಾಸರಾಯರು ಹೇಳ್ತಾರೆ. ಇನ್ನು 10 ತಲೆಮಾರಿಗಾಗುವಷ್ಟು ಬಂದ್ರೂ ಅತಿಯಾಗಿ ಅಲ್ಲಿ ನಮ್ಗೆ ಅಲಂಬುದ್ಧಿ ಇರಬೇಕು. ಅಂದರೆ ಜಗತ್ತೇ ಬೇಡ ಅಂತ ದಾಸರಾಯರು ಅಥವಾ ಮಧ್ವಶಾಸ್ತ್ರ ಹೇಳಿಲ್ಲ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪ್ಪ. ಜಾಸ್ತಿ ಯೋಚನೆ ಮಾಡಬೇಡ ಅಂತ. ಯೋಚನೆ ಮಾಡದೇ ಇದ್ರೆ ನಾವು ಜೀವನ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಈ ಪುರಂದರದಾಸರು ಬಗ್ಗೆ ಹೇಳುವಾಗ ವ್ಯಾಸರಾಜರು ಹೇಳ್ತಾರೆ, ಮಾಯಿ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಹರಿದಾಸನೇ ಅಂತ. ಮಮತೆ ಇಡೋದು ತಪ್ಪಲ್ಲ, ಆದರೆ ಹೆಚ್ಚಾಗಿಡಬಾರ್ದು. ಇದು ವಿಷ್ಣು ರಹಸ್ಯದಲ್ಲೂ ಬರುತ್ತೆ. ಅಂದರೆ ಸದಾ ಪೂಜೆ ಮಾಡ್ತಾ ಇದ್ರೆ ದೇವರು ನಿಂದು ಹೆಂಡತಿ ಮಕ್ಕಳದು ಪೋಷಣೆನೂ ನಿನ್ನ ಜವಾಬ್ದಾರಿ, ಸಮಾಜದ್ದು ಗೋಬ್ರಾಹ್ಮಣ ಹಿತಾಯಚ ಅದ್ರದ್ದು ಬಿಟ್ಟು ಇಲ್ಲಿ ಮಾಡ್ತಾ ಇದ್ರೆ ನಿಂಗೆಲ್ಲೋ ಫಲ ಬರುತ್ತೆ, ಕರ್ತವ್ಯದ ಕಡೆನೂ ಗಮನ ಕೊಡು ಅಂತ. ನಾವು ಬರೀ ಸಂಸಾರದಲ್ಲೇ ಮುಳುಗಿದ್ರೆ ಅವರಿಂದ ಇದು ನಶ್ವರ, ಇದು ಅಶಾಶ್ವತ ಬದುಕು. ಒಂದು ಸ್ವಲ್ಪ ಆದರೂ ಈ ಕಡೆ ಹರಿಭಕ್ತಿ ಶಾಸ್ತ್ರ ಕಡೆ ಗಮನ ಕೊಡು ಅಂತನೂ. ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಹಾಗೆ ಇವತ್ತು ಏನಂದರೆ ತುಂಬ ಜನಕ್ಕೆ ಸ್ವಂತ ಮನೆ ಇರುತ್ತೆ, ತಿಂಗಳಿಗೆ ಎಷ್ಟು ಅಂತ ನಾವು ನೋಡ್ಕೋಬೇಕು. ನಮಗೊಂದು ಮನೆ ಬೇಕು, ಮೇಲೊಂದು 30-40 ಸಾವಿರನೋ 50 ಸಾವಿರ ಅವ್ರು ಯಾವ ಊರಲ್ಲಿ ಇರ್ತಾರೋ ಅದ್ರ ಮೇಲೆ. ಮೆಟ್ರೋ ಸಿಟೀಸಲ್ಲಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದಕ್ಕೇನೋ ಒಂದು ರೆಗ್ಯುಲರ್ ಇನ್ಕಮ್ ಬರೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು, ಜೊತೆಗೆ ನಾವು ಪ್ಯಾರಲಲ್ಲಾಗಿ ಹೇಳ್ತಾ ಇದ್ವಲ್ಲ, ಒಬ್ಬೊಬ್ರದ್ದು ಒಂದೊಂದು ಅನುಕೂಲದ ಮಟ್ಟ ಇರುತ್ತೆ. ಅಂದರೆ ಫೈನಾನ್ಷಿಯಲ್ ಸ್ಟೇಟಸ್ಸು, ಪೊಸಿಷನ್ನು, ಅವರು ಅದನ್ನು ನೋಡಿಕೊಂಡು ಪ್ಯಾರಲಲ್ಲಾಗಿ 1 ಗಂಟೆ ಶಾಸ್ತ್ರಕ್ಕೆ ಪಾಠಕ್ಕೆ, 2 ಗಂಟೆ 3 ಗಂಟೆ ಹಾಗೆ ಹೆಚ್ಚಿಸ್ತಾ ತೊಗೊಂಡು ಹೋಗಬೇಕು. ನಾನು ಇನ್ನು 10 ತಲೆಮಾರಿಗೆ ದುಡ್ಡು ಮಾಡ್ತೀನಿ ಅಂತ ಇವನು ಕೂತಿದ್ರೆ ಮುಂದೆ ಹುಟ್ಟೋ ಮಕ್ಕಳಿಗೆ ಅವ್ರನ್ನ ಹಾಳು ಮಾಡಿಟ್ಟಂಗೆ. ಯಾಕಂದರೆ ಸಾಮಾನ್ಯವಾಗಿ ನಾವು ರಾಜಕಾರಣಿಗಳು ದೊಡ್ಡ ದೊಡ್ಡವ್ರ ಮಕ್ಕಳನ್ನ ನೋಡ್ತೀವಿ, ಅವ್ರಿಗೆ ತುಂಬ ಶೀಲ್ಡು ಎಲ್ಲ ಕೂತ್ ಕಡೆ ಬರೋದ್ರಿಂದ ಅವರಲ್ಲಿರೋ ಒಂದು ಚಾಲೆಂಜಿಂಗ್ ಸ್ವಭಾವ, ಕಷ್ಟನ ಎದುರಿಸೋ ಅಂಥ ಇದು ಇವತ್ತು ಯಾರೋ ಸಿಟಿ ಮಾರ್ಕೆಟಲ್ಲಿ ಬಡವ್ರ ಮಕ್ಕಳು, ಅವ್ರಿಗೆ ಬರೋ ಅಷ್ಟು ಒಂದು ಬುದ್ಧಿ ಶಕ್ತಿ ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸೋ ಶಕ್ತಿ ಸಾಮರ್ಥ್ಯ ಮತ್ತು ಪ್ರಪಂಚ ಜ್ಞಾನ ಇವ್ರಿಗೆ ಬರಲ್ಲ. ಇವಾಗ ಒಳ್ಳೆ ಸ್ಪೋರ್ಟ್ಸ್ ಸ್ಟಾರ್ ಅಂದರೆ ಏನು? ತುಂಬ ಕಷ್ಟದ ಬೌಲಿಂಗನ್ನು ಎದುರಿಸಿ, ಅಥವಾ ಒಂದು ಬಾಕ್ಸರು, ಕರಾಟೆ, ಅವ್ರು ಎಷ್ಟು ಕಷ್ಟಪಡ್ತಾರೋ ಅಷ್ಟು ಸ್ಟ್ರಾಂಗ್ ಆಗ್ತಾರೆ. ಇವತ್ತೇನು ಮಾಡ್ತಾ ಇದ್ದಾರೆ, ನಾವು ಏನೂ ಮಕ್ಕಳು ಕಷ್ಟಪಡಬಾರ್ದು ಅಂತ ಅವ್ರು ಇನ್ನೊಂದು 3-4 ತಲೆಮಾರು ಅವ್ರಿಗೂ ದೇವ್ರು ಕೈ ಕೊಟ್ಟಿದ್ದಾನೆ, ಅವ್ರಿಗೂ ಬುದ್ಧಿ ಕೊಟ್ಟಿದ್ದಾನೆ. ಹಾಗಾಗಿ ಅತಿಯಾಗಿ ಮಾಡಿದ್ರೆ ಅದು ಅವ್ರಿಗೆ ವಿಷ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಎಷ್ಟು ಬೇಕೋ ಎದುರುಚ್ಛ ಲಾಭ ಸಂತುಷ್ಟಂ ನಿಶ್ಚಾಂಚಲ್ಯಂ ಅಂತ. ಇದು ಚಂಚಲ ಮನಸ್ಸಿಗೊಂದಿಷ್ಟು ಅಂತ ಒಂದು ಇಟ್ಕೊಂಡು ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಅಲ್ಲಿಂದ ಮುಂದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ಆಮೇಲೆ ನಾವು ದುಡ್ಡಿಂದ ಅಂತ ಬರೋದು ಕೂಡ ಒಂದು ಅಜ್ಞಾನ. ಯಾಕಂದರೆ ದುಡ್ಡು ಸಂಪಾದನೆ ಮಾಡಿ ಮಾಡಿ ಚೆನ್ನಾಗಿ ಅವರು ಅದನ್ನು ದೇವರು ಸಮರ್ಪಣೆ ಮಾಡೋದು ವೈಶ್ಯ ವೃತ್ತಿ. ಅದನ್ನು ಚೆನ್ನಾಗಿ ಮಾಡಿದ್ರಿಂದ ದೇವರು ಪ್ರಮೋಷನ್ ಕೊಟ್ಟಿದ್ದಾನೆ ಬ್ರಾಹ್ಮಣ ಜನ್ಮಕ್ಕೆ, ಇವಾಗ ಜ್ಞಾನ ಕಾರ್ಯ ನೀನು ಮಾಡು ಅಂತ. ಅದನ್ನೆಲ್ಲ ನಾವು ಮಾಡಿ ಮುಂದೆ ಬಂದಿದ್ದೀವಿ. ನಾವು ಮತ್ತೆ ಅದು ಮಾಡಿದ್ರೆ ಇವಾಗ ಪ್ರೈಮ್ ಮಿನಿಸ್ಟರ್ ಆಗಿ ನಾವು ಬಂದು ಬೀದಿ ಕಸ ಬಳಿತೀವಿ ಅಂತ ಕೂತಿದ್ರೆ ಆ ಥರ ಆಗುತ್ತೆ. ನಾವು ಅದನ್ನೆಲ್ಲ ದಾಟ್ಕೊಂಡು ಬಂದಿದ್ದೀವಿ. ಆಮೇಲೆ ನಾವು ಅದನ್ನು ಮಾಡಿದ್ದಕ್ಕೆ ಇದು ಸ್ವಧರ್ಮೇ ನಿಧನಂ ಶ್ರೇಯ ಅಂತ, ಸ್ವಧರ್ಮವನ್ನು ಬಿಟ್ಟಿದ್ದು ಒಂದು ದೋಷ, ಪರಧರ್ಮವನ್ನು ಮಾಡಿದ್ದಕ್ಕೆ ಇಂಥ ಒಳ್ಳೆ ಬೌದ್ಧಿಕ ಶಕ್ತಿ, ಇಂಥ ಗೋತ್ರದಲ್ಲಿ ಹುಟ್ಟಿ ಅಂಥ ಕೆಳಗಡೆ ಕೆಲಸ ಮಾಡಿದ್ದಕ್ಕೆ ಅದರಿಂದ ಸಂಸಾರಕ್ಕೆ ರಾಷ್ಟ್ರಕ್ಕೂ ಹಾನಿ. ಹೆಂಗೆ ಅಂತಂದರೆ ಎಲ್ಲ ಸೈಂಟಿಸ್ಟ್ಗಳನ್ನ ತೊಗೊಂಬಂದು ಸ್ವೀಪರ್ ಮಾಡೋದು, ಎಲ್ಲೆಲ್ಲಿ ಇದಿರಬಾರ್ದು ಅದನ್ನು ಕೆಳಗಡೆ ಇರೋರನ್ನ ಮೇಲೆ ತೊಗೊಂಡೋಗೋದು. ಅದರಿಂದ ಹೆಂಗೆ ಒಂದು ಫ್ಯಾಕ್ಟ್ರಿನೋ ಇಂಡಸ್ಟ್ರಿನೋ ಅಥವಾ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಅದರ ಸ್ವಾಸ್ಥ್ಯ ಕೆಡುತ್ತೋ ಅದೇ ಥರ ಆಗುತ್ತೆ. ಇದೆಲ್ಲ ಒಂದು ಗುಣಕರ್ಮ ವಿಭಾಗಶಃ ಅಂತ ನಾವು ಭಗವದ್ಗೀತೆದು ಏನು ಮಾತಾಡಿದ್ವಿ, ದೇವ್ರಿದು ಹರಿ ಆಜ್ಞೆ. ಇವಾಗ ನಾವು ಹೆಂಡ್ತಿನ ಆರಿಸ್ಕೋಬೋದು, ಆದರೆ ತಾಯಿಯನ್ನು ನಾವು ಆರಿಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ತಾಯಿ ಅನ್ನೋದು ಸ್ವಧರ್ಮ ಇದ್ದಂಗೆ. ನಾವು ತಾಯಿನ ಬಿಟ್ಟು ಬೇರೆ ಕಡೆ ಹೋಗಿ ಎಷ್ಟು ಏನು ಮಾಡಿದ್ರೂ ಕೂಡ ಬೇರೆಯವ್ರಿಗೆ ಮಾಡಿ ತಾಯಿನ ಬಿಟ್ಟರೆ ಅದು ಯಾವುದೇ ರೀತಿಲಿ, ಮೊದಲು ನಾವು ಮಾತಾಪಿತೃಗಳು ಸೇವೆ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಏನು ಮಾಡಿದ್ರು ಅದು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು. ಆಮೇಲೆ
ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದ್ರಲ್ಲಿ ಇನ್ನೊಂದು ರಿಸ್ಕ್ ಏನಂದರೆ, ಇವ್ರಿಗೆ ಶಾಸ್ತ್ರ ಸಂಪ್ರದಾಯದ ಪರಿಚಯ ಇರಲ್ಲ. ಏನೋ 1 ಲಕ್ಷ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ಬೋದು, ಆದರೆ ಇವ್ರಿಗೆ ಶಾಸ್ತ್ರಜ್ಞಾನದ ಕೊರತೆ ಇರೋದ್ರಿಂದ ಅದರಿಂದ ಯಾವ ಕರ್ಮ ಮಾಡಿ ಪುಣ್ಯ ಸಂಪಾದನೆ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಎಲ್ಲ ಫೀಲ್ಡಲ್ಲೂ ಇದ್ದಂಗೆ ಮೋಸಗಾರರು ಶಾಸ್ತ್ರದ ಫೀಲ್ಡಲ್ಲೂ ಇರ್ತಾರೆ. ಅವ್ರು ಹೆಂಗೆಂಗೋ ಅಟ್ರ್ಯಾಕ್ಟ್ ಮಾಡಿ ಅವ್ರು ಅದನ್ನು ದಾನ ಧರ್ಮ ತೊಗೊಂಡು ಅಲ್ಲೇ ಖರ್ಚು ಮಾಡಿಸ್ಬಿಡ್ತಾರೆ. ಇವ್ರು ಅನ್ಕೋತಾರೆ ನನಗೆ ತುಂಬ ಪುಣ್ಯ ಬಂದಿದೆ, ನನಗೆ ಒಳ್ಳೇದಾಯಿತು ಅಂತ. ಅಲ್ಲೇನೂ ಆಗಿರಲ್ಲ, ಅದು ಮೋಸ ಹೋಗಿರ್ತಾರೆ. ಯಾಕಂದರೆ ಧಿಯೋಯೋನ ಪ್ರಚೋದಯಾತ್ ಅಂತ ಹೇಳಬೇಕಾದ್ರೆ ದೇವರು ಎಲ್ಲ ಕಾಲದಲ್ಲೂ ಒಳ್ಳೆ ಬುದ್ಧಿಯನ್ನು ಪ್ರೇರಣೆ ಮಾಡಬೇಕಾದ್ರೆ ಸ್ವಧರ್ಮದ ಮೂಲಕನೇ ಪ್ರೇರಣೆ ಮಾಡೋದು. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅದೇ ಪಾಪಿ ದುಡ್ಡು ಪಾಪ ಕಾರ್ಯಗಳಿಗೆ ಉಪಯೋಗ ಆಯಿತು ಅಂತ. ಹಾಗೆ ಪುರಂದ್ರದಾಸರು ಹೇಳ್ತಾರೆ, ದುಗ್ಗಾಣಿ ಎಂಬುದು ದುರ್ಜನರ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ ಅಂತ. ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಕೆಪಾಸಿಟಿ ಬೇಕು. ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದ್ದಾರೆ. ನಮಗೆ ಧರ್ಮ ಎಷ್ಟು ಅರ್ಥ ಆಗಿರುತ್ತೋ ಒಂದು ಶಾಸ್ತ್ರ ಸಂಪ್ರದಾಯದ ಅಧ್ಯಯನ ಮಾಡಿ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದ್ದಷ್ಟು ನಮ್ಮ ಹತ್ರ ದುಡ್ಡು ಬಂದರೆ ನಮ್ಮ ತಲೆ ಕೆಡಲ್ಲ. ಇವಾಗ ಏನೂ ಶಾಸ್ತ್ರಜ್ಞಾನ ಇಲ್ಲದೆ ಇರೋನಿಗೆ ದುಡ್ಡು ಬಂದ್ಬಿಟ್ರೆ ಅವನಿಗೆ ಈಗೋ ಬೂಸ್ಟ್ ಆಗುತ್ತೆ, ಫಾಲ್ಸ್ ಈಗೋಲ್ಲಿ ಅವನ ಜೀವನ ಎಲ್ಲರೂ ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಸಜ್ಜನರು ಯಾವತ್ತೂ ಈ ಅವನ ಫೈನಾನ್ಷಿಯಲ್ ಸ್ಟೇಟಸ್ಸು, ಅವನ ಪವರು, ಅಥವಾ ಅವನು ಯಾವ ರಾಜನ, ಅವನ MLA ನ MP ಅದನ್ನು ನೋಡಿ ಯಾವತ್ತೂ ಮರ್ಯಾದೆ ಕೊಡಲ್ಲ. ಅವನಲ್ಲಿ ಹರಿವಾಯು ಗುರುಗಳಿಗೆ ಇಷ್ಟ ಆಗೋ ಸದ್ಗುಣಗಳು ಎಷ್ಟಿದೆ ಅಂತ ನೋಡೇ ಮಾಡ್ತಾರೆ. ಆದರೆ ಅಂಥ ಸಜ್ಜನರು ತುಂಬ ಕಮ್ಮಿ. 90% ಜನ ಸಮಾಜದಲ್ಲಿ ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಮರ್ಯಾದೆ ಕೊಡೋದ್ರಿಂದ ಇವನಿಗೂ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋ ಭ್ರಮೆಯಲ್ಲಿ ಜೀವನ ಕೂಡ ಅಧೋಮುಖಕ್ಕೆ ಕೊಟ್ಟೋಗುತ್ತೆ. ಇವತ್ತೆಲ್ಲ ಕಡೆ ಓವರ್ ಕ್ವಾಲಿಫೈಡ್ ಅಂದರೆ 5ನೇ ಕ್ಲಾಸ್ ಅಷ್ಟು ಜ್ಞಾನ ಇರೋನು PUC ಓದಿರ್ತಾನೆ, 10ನೇ ಕ್ಲಾಸ್ ಅಷ್ಟು ಜ್ಞಾನ ಇರೋನು ಡಿಗ್ರಿ ತೊಗೊಂಡಿರ್ತಾನೆ, PUC ಅಷ್ಟು ಯೋಗ್ಯತೆ ಇಲ್ದಿರೋರು PhD ಡಾಕ್ಟ್ರೇಟ್ ಆಗಿರುತ್ತೆ. ಹಾಗೆ ದುಡ್ಡು ಜಾಸ್ತಿ ಇದ್ದಾಗ ಅವನಿಗೆ ಎಲ್ಲ ಕಡೆ ಪ್ರಶಸ್ತಿಗಳು, ಅವಾರ್ಡು, ಸ್ಥಾನಮಾನ ಸಿಗೋದ್ರಿಂದ ಅವನ ಜೀವನನೂ ಹದಗೆಡುತ್ತೆ, ಸಾಧನೆನೂ ಹದಗೆಟ್ಟೋಗುತ್ತೆ. ಹಂಗಾಗಿ ಇದು ಒಂದಾದರೆ ಉತ್ತಮರು ಅಂತ ಇರ್ತಾರೆ, ಅವರು ಯಾವತ್ತೂ ಕೂಡ ದಾನ ಧರ್ಮ ಪರಧರ್ಮದಲ್ಲಿರೋರಿಂದ ಸ್ವೀಕಾರ ಮಾಡಲ್ಲ. ಕೆಲವರು ತುಂಬ ಉತ್ತಮ ಬ್ರಾಹ್ಮಣರು ಅಂತ ಇರ್ತಾರೆ, ಎಷ್ಟೋ ದಾನ ತಗೊಳ್ಳುವಾಗ ಎಷ್ಟೋ ನೋಡ್ಬೇಕು. ಈಗಿನ ಕಾಲದಂಗೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಯಾರೋ ಅಪರಿಚಿತರ ವ್ಯಕ್ತಿ ಹತ್ರನೂ ತಗೋ ದುಡ್ಡು, ಆ ಥರ. ಅವ್ರು ಏನು ಮಾಡ್ಕೊಂಡಿದ್ದಾರೆ, ಎಲ್ಲಿಂದ ಉತ್ಪತ್ತಿ ಇದೆ. ಯಾಕಂದರೆ ದಾನ ತಿನ್ನೋದು ಒಂದೇ, ಪಾಪ ತಿನ್ನೋದು ಒಂದೇ. ಅವ್ರು ಯಾರೋ ಪ್ರತಿನಿತ್ಯ ನಮ್ಮ ಸ್ವಂತ ಶಿಷ್ಯರು, ಮಕ್ಕಳು ಇಂಥವರಿಂದ ಪ್ರತಿಗ್ರಹ ಮಾಡಿದ್ರೆ ಅದರಲ್ಲಿ ತುಂಬ ಅಲ್ಪ. ಯಾಕಂದರೆ ನಾವು ಅನುಷ್ಠಾನ ಮಾಡೋ ಪ್ರತಿಯೊಂದು ಕರ್ಮವು ಮತ್ತು ನಮ್ಮ ಅನುಸಂಧಾನವು ಅವರಲ್ಲಿದ್ದಾಗ ಅದರದ್ದು ತುಂಬ ಕಮ್ಮಿ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಪರಂಪರೆಯನ್ನೇ ಅವರು ಬೆಳೆಸ್ಕೊಂಡು ಹೋಗೋದ್ರಿಂದ ಅಲ್ಲಿ ಪಾಪ ಸಂಗ್ರಹ ಆಗೋದು ಕಮ್ಮಿ. ಆದರೆ ಯಾರೋ ಅಪರಿಚಿತರಲ್ಲಿ ಅವ್ರು ಯಾವುದೋ ಮಾರ್ಗದಲ್ಲಿ ಅವ್ರು ತೊಗೊಂಬಂದಿದ್ರೆ ಆ ಪಾಪದ ಕರ್ಮದಿಂದ ನಮ್ಮ ಸಾಧನೆನೂ ನಮ್ಮ ಬುದ್ಧಿನೂ ಕೆಟ್ಟೋಗುತ್ತೆ. ಆ ಒಂದು ರಿಸ್ಕು ಇರೋದ್ರಿಂದ ಉತ್ತಮ ಬ್ರಾಹ್ಮಣರು ಆ ದುಡ್ಡನ್ನು ತಗೊಳ್ಳಲ್ಲ. ಇನ್ನು ಮಧ್ಯಮ ಬ್ರಾಹ್ಮಣರು ಇರ್ತಾರೆ, ಅವ್ರಿಗೆ ಜ್ಞಾನನೂ ದೀಕ್ಷೆನೂ ಕಮ್ಮಿ, ಶ್ರದ್ಧೆ ಭಕ್ತಿ, ದೇವರ ಒಂದು ಶ್ರದ್ಧೆ ಭಕ್ತಿ. ಆಮೇಲೆ ಅವ್ರಿಗೇನಾದರೂ ಇವರು ಯಾರೋ ಒಬ್ರಿಗೆ ಚೆನ್ನಾಗಿ ಒಂದು ಒಳ್ಳೆ ಸಾಫ್ಟ್ವೇರ್ ಕೆಲಸ ಇರುತ್ತೆ, ಅಥವಾ ದೊಡ್ಡ ಡಾಕ್ಟ್ರು ಇಂಜಿನಿಯರು ಆಗಿರ್ತಾರೆ. ಇವರು ನನ್ನ ಹತ್ರ ಚೆನ್ನಾಗಿ ದುಡ್ಡಿದೆ ಅಂತ 500,000 ದಕ್ಷಿಣೆಗಳು ಕೊಟ್ಕೊಂಡು ಹೋಗ್ತಾರೆ ಯಾರೋ ಅರ್ಚಕರು, ಪುರೋಹಿತರು ಅಥವಾ ಕ್ಷೇತ್ರಕ್ಕೆ ಹೋದಾಗ. ಅಲ್ಲಿ ಅದೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗಿ ಪಾಪ ಅಲ್ಪ ಸ್ವಲ್ಪ ದುಡ್ಡಿರೋರು ₹100 ₹50 ಕೊಟ್ಟರೆ ಅವ್ರಿಗೆ ಬ್ರಾಹ್ಮಣರಿಗೆ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಇವನು ಕೊಟ್ಟೋನು ಅವ್ರು ನೆಕ್ಸ್ಟ್ ಅವ್ರು ಯಾರನ್ನು ಅದೇ ಥರ ಟ್ರೀಟ್ ಮಾಡಲ್ಲ. ಹಾಗಾಗಿ ಎಲ್ಲರೂ ಇಷ್ಟು ಕೊಡೋಕ್ಕಾಗುತ್ತಾ ಅಂತ ಇವನು ಯೋಚನೆ ಮಾಡಬೇಕು. ದಾನ ಕೊಡುವಾಗ ಕೂಡ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಮೊದಲು ಇವ್ರಿಗೆ ಜ್ಞಾನನೇ ಇರಲ್ಲ ಶಾಸ್ತ್ರದ್ದು. ಅವ್ರಿಗಲ್ಲಿ ಹೋದ ಕಡೆ ಎಲ್ಲ ರಾಯಲ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಎಲ್ಲ ಕಡೆ ಚೆನ್ನಾಗಿ ಕೊಡೋದು, ಎಲ್ಲ ಕಡೆ ಬಿಲ್ಡಿಂಗ್ ಫಂಡ್ಸ್ ಕೊಡೋದು.
ಮನೇನೂ ದೊಡ್ಡದಾಗಿ ಕಟ್ಟೋದು. ಆದರೆ ಇವ್ರ ಮಕ್ಕಳು ಬೇಡ ಮರಿ ಬೇಡ ಯಾವುದೋ ಕಾಲದಲ್ಲಿ ಮದುವೆ ಮಾಡಿಸೋದು, ಅವರೆಲ್ಲೋ ಫಾರಿನ್ ಕಂಟ್ರಿಲಿ ಹೋಗೋದು. ಇವಾಗ 1974 ಫಾರ್ಮ್ ಬಿಲ್ ಬಂತು, ಎಲ್ಲ ಉಳೊಂದೇ ಒಡೆಯ ಅಂತ. ಅವಾಗ ಎಲ್ಲರೂ ಕಳ್ಕೊಂಬಿಟ್ರು ಎಷ್ಟೋ ಜನ ಬ್ರಾಹ್ಮಣರು. ಹಾಗೆ ಇವಾಗ ಯಾರಿಗೂ ಪೊಲಿಟಿಕಲ್ ನಾಲೆಡ್ಜ್ ಇಲ್ಲ, ಯಾವ್ಯಾವ ಪಾರ್ಟಿಗಳ್ದು ಏನೇನು ಐಡಿಯಾಲಜಿ. ಇವನೇನೋ ಒಂದು ಡಾಕ್ಟ್ರು ಇಂಜಿನಿಯರ್ ಆದ, ಮನೆ ಕಟ್ಟದ, ಇಷ್ಟು ಮಾಡ್ದ, ಇಷ್ಟರಲ್ಲೇ ಇದ್ದಾರೆ. ಸಮಾಜದಲ್ಲಿ ಏನಾಗ್ತಾ ಇದೆ, ನಮ್ಮ ಭಾರತ ದೇಶ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಯಾವ್ಯಾವ ಡೆಮೋಗ್ರಫಿ, ಹಿಂದೂಗಳ್ದು ಏನಾಗ್ತಾ ಇದೆ, ಬ್ರಾಹ್ಮಣರದ್ದು, ಮಾದ್ದೂರ್ದು, ಇದು ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಯಾರಿಗೂ. ಇವ್ರು ದುಡ್ಡು ಸಂಗ್ರಹ ಮಾಡಿ 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 ಇನ್ನೊಂದು 2-3 ಜನ್ರೇಷನ್ ಬ್ರಾಹ್ಮಣರ ದುಡ್ಡೆಲ್ಲ ಸರ್ಕಾರಕ್ಕೆ ಅಂತ ಒಂದು ಕಾನೂನು ಬಂದರೆ ಇವ್ರ ಮೊಮ್ಮಕ್ಕಳಿಗೆ ಏನೂ ಇರಲ್ಲ. ಅಂದರೆ ಇವ್ರು ದುಡಿತಾ ಇರೋದು ಇನ್ಯಾರ್ದೋ ಪಾಲಾಗುತ್ತೆ. ಅಂದರೆ ದೇವರು ಸ್ವೀಕಾರ ಮಾಡಲ್ಲ ಪರಧರ್ಮದ್ದು, ಉತ್ತಮ ಬ್ರಾಹ್ಮಣರು ಸ್ವೀಕಾರ ಮಾಡಲ್ಲ, ಅಥವಾ ಯಾರೋ ಮೋಸಗಾರರು ಬಂದು ಇವ್ರನ್ನ ಅಟ್ರ್ಯಾಕ್ಟ್ ಮಾಡಿ. ಎಲ್ಲ ಫೀಲ್ಡಲ್ಲೂ ಫೇಮಸ್ ಸ್ಕ್ಯಾಮ್ಸ್ ಇರುತ್ತೆ. ಹಂಗೆ ಯಾರೋ ಸ್ಕ್ಯಾಮ್ TRP ಪಂಡಿತರು ಬಂದು ತೊಗೊಂಡು ಹೋಗ್ಬೋದು, ಅಥವಾ ಇವ್ರು ಯಾರೋ ಚಿಕ್ಕ ಪುಟ್ಟವ್ರಿಗೆ ಕೊಟ್ಟು ಅದೇ ರಾಂಗ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಅವ್ರದ್ದು ಜೀವನ ಹಾಳು ಮಾಡಿ. ಇಷ್ಟೊತ್ತು ಹೇಳಿದ್ವಲ್ಲ, ದುಗ್ಗಾಣಿ ಎಂಬುದು ದುರ್ಜನರ ಸಂಘ ಅಂತ. ಅಷ್ಟು ಶಾಸ್ತ್ರಜ್ಞಾನ ಇದ್ದರೆ ಅದೊಂದು ಕೆಪಾಸಿಟಿ ಇರೋದು ಜೀರ್ಣಿಸ್ಕೊಳ್ಳೋಕ್ಕೆ. ಅಷ್ಟು ಶಾಸ್ತ್ರಜ್ಞಾನ ಇರೋರು ಇವ್ರು ಸ್ವೀಕಾರ ಮಾಡಲ್ಲ. ಕಮ್ಮಿ ಜ್ಞಾನ ಇರೋರಿಗೆ ಕೊಟ್ಟರೆ ಅವ್ರ ತಲೆನೂ ಕೆಟ್ಟೋಗುತ್ತೆ. ಅಂದರೆ ಇವ್ರ ಪಾಪ ಅವ್ರಿಗೆ ಹೋಗುತ್ತಲ್ಲ. ಹಂಗಾಗಿ ಇಷ್ಟೆಲ್ಲ ಕಷ್ಟ ಇದೆ. ಹಂಗನ್ಬಿಟ್ಟು ಇವ್ನು ಬೇರೆ ಕಡೆ ಎಲ್ಲಾದರೂ ಕೊಡ್ತೀನಿ ಅಂತ ಹೋದರೆ ಅದು ಕೂಡ ಇದು. ಅದಕ್ಕೆ ಸ್ವಧರ್ಮದಲ್ಲಿ ಬಂದಿದ್ದು, ಇವಾಗೇನೋ ಒಂದು ಗೋವನ್ನು ವಧೆ ಮಾಡಿ, ಗೋಹತ್ಯೆ ಮಾಡಿ, ಅದರಿಂದ ಬಂದ ಲಾಭದಲ್ಲಿ ನಾನು ದೇವ್ರಿಗೆ ಅಭಿಷೇಕ ಮಾಡ್ತೀನಿ ಅನ್ನೋದು ಎಷ್ಟು ಹಾಸ್ಯಾಸ್ಪದನೋ, ಅದೇ ಥರ ಈ ಪರಧರ್ಮದಿಂದ ಬಂದಿದ್ದ ದುಡ್ಡಿಂದ ನಾನು ಮಾಡ್ತೀನಿ ಅಂತ ಹೇಳೋದು. ಅದು ಕೂಡ ನಮ್ಮ ಪರಮಗುರುಗಳಾದ ದೇವೇಂದ್ರ ತೀರ್ಥರು ಒಂದು ಮಾತು ಹೇಳ್ತಾ ಇದ್ರು. ಎಲ್ಲ ಅಂದರೆ ಅವ್ರು ಪಾಠ ಹೇಳಿ ಶಿಷ್ಯರನ್ನ ಹೊರಗಡೆ ಕಳಿಸುವಾಗ, ದಾನ ಬರುತ್ತೆ ಅಂತ ಪಂಡಿತರು ಒಂದು ದಾನ ಕೊಟ್ಬಿಡ್ತಾರೆ, ಸಂತೋಷ ಪಡೋಕ್ಕೆ ಹೋಗಬೇಡ. ನೀವು 100 ರೂಪಾಯಿ ದಾನ ತೊಗೊಂಡ್ರೆ 200 ರೂಪಾಯಿ ಲಾಸ್. ಯಾಕಂದರೆ ನಿನ್ನ 100 ರೂಪಾಯಿ ಪುಣ್ಯ ಅವ್ರಿಗೆ ಹೊಟ್ಟೋಗುತ್ತೆ, ಅವ್ರ 100 ರೂಪಾಯಿ ಪಾಪ ನಿಂಗೆ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮ ಬ್ಯಾಲೆನ್ಸಲ್ಲಿ 200 ರೂಪಾಯಿ ನಾವು ಡೌನ್ ಹೊಟ್ಟೋಗ್ತೀವಿ, ನೆಗೆಟಿವ್ ಬ್ಯಾಲೆನ್ಸ್. ಅದನ್ನು ಮತ್ತೆ ನಾವು ಜಪ ತಪ ಅನುಷ್ಠಾನದಿಂದ ಮೇಲೆ ತೊಗೊಂಡು ಹೋಗ್ಬೇಕು. ಹಾಗಾಗಿ ನಾವು ಪ್ರತಿಯೊಂದು ಕೂಡ ದುಡ್ಡಿಂದಾನೇ ನಡೆಯುತ್ತೆ ಅನ್ನೋದು ಬಿಡಬೇಕು. ನಮಗೆ ಭಗವದ್ ಅನುಗ್ರಹ ಇದ್ರೆ, ಇವತ್ತು ಎಷ್ಟೋ ಜನಕ್ಕೆ ದುಡ್ಡಿದೆ. ನಾವು 50 ವರ್ಷದ ಕೆಳಗೆ ಜನಗಳ ಹತ್ರ ದುಡ್ಡೊಂದು ಇರಲಿಲ್ಲ. ಎಲ್ಲ ಬಂಧು ಬಾಂಧವರು, ಪ್ರೀತಿ ವಿಶ್ವಾಸ, ಆರೋಗ್ಯ, ಎಲ್ಲ ನೆಲ ಜಲ ಭೂಮಿ, ಒಳ್ಳೆ ಮನಃಶಾಂತಿ, ನೆಮ್ಮದಿ, ಪ್ರತಿಯೊಂದು ಇತ್ತು. ಒಳ್ಳೆ ಉತ್ತಮ ಕಾಲದಲ್ಲಿ ಸಂಸ್ಕಾರ, ಒಳ್ಳೆ ಊಟ, ನಿದ್ದೆ, ಎಲ್ಲರಿಗೂ ಮಕ್ಕಳಾಗ್ತಾ ಇತ್ತು, ಮದುವೆ, ಅತ್ತೆ ಸೊಸೆ ಜಗಳ ಇಲ್ಲ. ಇವತ್ತು ದುಡ್ಡು 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 ಅಂತ ಹೋಗಿ ದುಡ್ಡೊಂದಿದೆ, ಇನ್ನೇನೂ ಇಲ್ಲ ಅಂತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ವಿ. ಹಾಗಾಗಿ ನಾವು ದುಡ್ಡೇ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದನ್ನು ಬಿಟ್ಟು ದೇವ್ರು ನಮ್ಮನ್ನು ರಕ್ಷಣೆ ಮಾಡೋದು ಅಂದ್ಕೊಂಡು ಇದರಲ್ಲಿ ಒಂದು ಲಿಮಿಟ್ ಹಾಕ್ಕೊಂಡ್ರೆ ಆವಾಗ ಸಮಾಜದಲ್ಲಿ ಒಂದು ಒಳ್ಳೆ ಸುಧಾರಣೆ ತರಕ್ಕೆ ಸಹಾಯ ಆಗುತ್ತೆ. ಗುರುಗಳೇ, ಈಗ ಸಮಾಜದಲ್ಲಿ ಎಲ್ಲಾ ರೀತಿ ಜನನೂ ಇರ್ತಾರೆ. ಯಾರ್ಯಾರು ಏನೇನ್ ಮಾಡ್ಬೇಕು, ಇದು ಹೇಗ್ ಗೊತ್ತಾಗುತ್ತೆ? ಮತ್ತೆ ಎಷ್ಟೊಂದ್ ಜನಕ್ಕೆ ಪಾಪ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಅವ್ರಿಗೆ ಹೇಗೆ, ಏನ್ ಮಾರ್ಗ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಈಗ ನಾವು ಯಾವ್ದನ್ನ ಒಂದು ಕಂಪನಿ ಅಂತ ತಗೊಂಡ್ರು, ಸೊ ಎಲ್ಲ ವೇರಿಯಸ್, ಇವಾಗ ಇಂಟರ್ನ್ ಇರ್ತಾರೆ, ಒಂದು ಏನೋ ಸಾಫ್ಟ್ವೇರ್ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್, ಟೀಮ್ ಲೀಡು, ಪ್ರಾಜೆಕ್ಟ್ ಮ್ಯಾನೇಜರ್, ಈ ಥರ ಒಂದು ಹೈರಾರ್ಕಿ ಇರುತ್ತಲ್ಲ. ಹಾಗೆ ನಾವು ಸಮಾಜದಲ್ಲೂ ಕೂಡ ಒಂದು ಕ್ಲಾಸಿಫಿಕೇಶನ್, ವಿಭಾಗ ಮಾಡಬೇಕು. ಅಂದರೆ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಲೌಕಿಕರು, ವೈದಿಕರು ಅಂತ. ಅದರಲ್ಲೂ ಇವಾಗ ಬಡವರು ಪಾಪ ಎಷ್ಟೋ ಜನ ಹ್ಯಾಂಡ್ ಟು ಮೌತ್, ಅವ್ರು ಬರೋದು ಆ ತಿಂಗಳಿಗೆ ಕೂಡ ಸಾಕಾಗ್ತಾ ಇರಲ್ಲ, ಅಷ್ಟು ಬಡವರು ಇರ್ತಾರೆ. ಆಮೇಲೆ ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ. ಹಾಗೆ ಇದು ಜ್ಞಾನದ ದೃಷ್ಟಿಲೂ ಮಾಡಿ ಒಂದು ಟೇಬಲ್ ಚಾರ್ಟ್ ತಯಾರಿಸಿ ಅವರನ್ನ ಜವಾಬ್ದಾರಿ, ಇವಾಗ ವಿದ್ಯಾಪೀಠಗಳಲ್ಲೆಲ್ಲ ಜವಾಬ್ದಾರಿ ಕೊಡ್ತಾರಲ್ಲ, ಹಿಂಗೆ ಇಷ್ಟಿಷ್ಟು ಜನನ್ನ ನೀನು ನೋಡ್ಕೊ ಅಂತ. ಅಂದರೆ ಇವಾಗ 8ನೇ ಕ್ಲಾಸ್ ಹುಡುಗ 5ನೇ ಕ್ಲಾಸ್ ಹುಡುಗನ, 5ನೇ ಕ್ಲಾಸ್ ಹುಡುಗ 2ನೇ ಕ್ಲಾಸ್
ಈ ಥರ ಪ್ರತಿಯೊಬ್ಬರೂ ಇದು ನಮ್ಮ ಜವಾಬ್ದಾರಿ. ಇದು ಮಾರ್ವಾಡಿ ಇದರಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಒಬ್ಬರು ಯಾರಾದರೂ ಒಳ್ಳೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದರೆ ಇನ್ನೊಂದು 4 ಜನಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಅವರು 0 ಇಂಟ್ರೆಸ್ಟಲ್ಲಿ ಲೋನ್ ಕೊಡೋದು, ಆ ಥರ ಎಲ್ಲ ಮಾಡಿ ಅವರು ಅಂಗಡಿ ಮಾಡಿ ಅವ್ರನ್ನ ಸೆಟ್ಲ್ ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬರು ಅವರು ಸ್ವಧರ್ಮದಿಂದ ಆದಷ್ಟು ಬೇಗ ಸ್ವಧರ್ಮಕ್ಕೆ ಸಂಪೂರ್ಣವಾಗಿ ಬಂದರೂ ಅವ್ರಿಗಿರೋ ಲೌಕಿಕದಲ್ಲಿ ಯಾವ ರೀತಿ ಅವ್ರಿಗೆ ಎಜುಕೇಷನ್ನು ಅಥವಾ ಜಾಬು ಕೆರಿಯರು ಇದಕ್ಕೆ ಸಹಾಯ ಮಾಡೋದು, ಆದಷ್ಟು ಬೇಗ ಪ್ರತಿಯೊಬ್ಬರು ಕೂಡ ಸ್ವಧರ್ಮಕ್ಕೆ ಬರೋಕ್ಕೆ ಏನೇನು ಬೇಕು. ಆಮೇಲೆ ನೀವು ಕೇಳಿದ್ರಿ ಯಾರ್ಯಾರು ಏನೇನು ಮಾಡಬೇಕು ಅಂತ, ಅದಕ್ಕೂ ರೋಲ್ ವೈಸ್ ಕ್ಲಾರಿಟಿ ಇರಬೇಕಂದ್ರೆ ನಾವು ಕಾರ್ಪೊರೇಟಲ್ಲೆಲ್ಲ ರೇಸಿ ಮ್ಯಾಟ್ರಿಕ್ಸ್ ಅಂದರೆ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ, ಇನ್ಫಾರ್ಮ್ಡು, ಕನ್ಸಲ್ಟೆಡ್ ಅಂತ ಮಾಡ್ತೀವಲ್ಲ, ಹಾಗೆ ಇವತ್ತು ಒಂದು ತಾಯಿಯ ಕರ್ತವ್ಯ ಏನು ನಾವು ಮಾಡ್ತಾ ಇದ್ವಲ್ಲ, ಅಂದರೆ ಪವನ ವಿಜಯದಲ್ಲಿ ಸ್ಪೀಚ್ ಕಾಂಪಿಟೇಷನಲ್ಲೂ ಇವಾಗ ಒಂದು ಮಗು ಹುಟ್ಟಿದ್ರೆ ಮೊದಲು 3 ವರ್ಷ ಅದಕ್ಕೇನು ಮಾಡಬೇಕು ಅಂತ ವಿಧಿಪೂರ್ವಕ ಲಾಲನೆ ಪಾಲನೆ ಪೋಷಣೆ ಒಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಬೇಕಾದ್ರೆ ಮೊದಲು 3 ವರ್ಷ ತುಂಬ ಕ್ರೂಷಿಯಲ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಮತ್ತು ವೃದ್ಧರ ಪಾತ್ರ ಅಂತ ಮಕ್ಕಳ ಕಲಿಕೆಯ ಹಾದಿಯಲ್ಲಿ ಇವತ್ತು ಯಾವುದೋ ಊರಲ್ಲಿ ಅಜ್ಜಿ ತಾತ ಇರ್ತಾರೆ ಅಥವಾ ತಂದೆ ತಾಯಿಗಳಿಂದಾನೇ ಇವತ್ತೆಲ್ಲೋ ಬೆಳೀತಾ ಇದ್ದಾರೆ ಮಕ್ಕಳು. ಅವ್ರಿಗೇನು ಇಲ್ಲ, ಹತ್ರ ಇದ್ದರೂ ತಂದೆ ತಾಯಿಗೆ ತಾತ ಅಜ್ಜಿಗೂ ಎಷ್ಟೋ ಮನೇಲಿ ಏನೂ ಗೊತ್ತಿಲ್ಲ. ಅವರೆಲ್ಲೋ ಯಾರ ಜೊತೆನೋ ಬೆಳೆದ್ರೆ ಅದು ಕೂಡ ಜ್ಞಾನ ಇಲ್ಲ ಇವತ್ತು ಎಷ್ಟೋ ಜನಕ್ಕೆ. ಇವಾಗ ಎಲ್ಲೋ ಮನೆ ಹತ್ರ ಇರೋ ಸ್ಕೂಲ್ ಸಾಲದು, ಅವ್ರಿಗೆ ಇಂಥದ್ದೇ ಆಗಬೇಕು, ಇಷ್ಟು ಲಕ್ಷ ಪ್ಯಾಕೇಜೇ ಬರಬೇಕು, ಹಂಗೆ ದುರಾಸೆ ಇದೆ. ಹಾಗಾಗಿ ಅವ್ರಿಗೆ ಎಲ್ಲೋ ಬೆಳೆಸ್ಬಿಟ್ಟು ತಂದೆ ತಾಯಿ ಇಲ್ಲ, ತಾತ ಅಜ್ಜಿಗಳಿಲ್ಲ. ಹಾಗೆ ಅದೇ ಥರ ಪ್ರತಿಯೊಬ್ಬರು ಕೂಡ ಅತ್ತೆ ಸೊಸೆ ಏನು ಅವ್ರ ಕರ್ತವ್ಯ ಕರ್ಮಗಳು ಮತ್ತು ವೃದ್ಧರದು. ಇವತ್ತು ಯಾರಿಗಾದ್ರೂ ನಾವು 60 to 65 ಇಯರ್ಸ್ ಅವ್ರದ್ದು ಏನು ಮಾಡಬೇಕು ಅವ್ರದ್ದು ಅಂತಂದರೆ ಒಂದು ಟಾಪ್ 10 ರೋಡ್ ಮ್ಯಾಪ್ ಹೇಳಿ ಅಂದರೆ ಒಂದು 100 ಜನನ ಕೂಡಿಸ್ಬಿಟ್ಟು ಅವ್ರನ್ನ ಕೂಡಿಸಿ ಯೋಚನೆ ಮಾಡಿಸ್ಬೇಕು. ಅವರಿಂದ ಸಮಾಜ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರಿಗೆ ಸಮಾಜ ಏನು ಮಾಡಬೇಕು, ಈ ಥರ. ಹಂಗೆ ಪ್ರತಿಯೊಂದು ರೋಲು. ಹಂಗೆ 70 to 80 ಇರೋರು ಏನು, ಮಕ್ಕಳಿಗೆ ನಾವೇನು ಕೊಡಬೇಕು, ಇದು ಪ್ರತಿಯೊಂದು ಎಲ್ಲರದು ಎಲ್ಲ ವಿದ್ವಾಂಸರು ಇದಕ್ಕೆ. ಇವಾಗ ನಾವು ಸಾಫ್ಟ್ವೇರಲ್ಲಿ ಗಿಟ್ಹಬ್ಬಲ್ಲಿ ಒಂದು ಟಾಪಿಕ್ಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತೀವಿ, ಆಮೇಲೆ ಕಂಪೈಲ್ ಮಾಡೋದು. ಆ ಥರ ಇದು ಪ್ರತಿಯೊಂದು ವಿದ್ವಾಂಸರು ಅವ್ರು ಕೂತ್ಕೊಂಡು ಅವ್ರು ಬರೀ ನಾನು ಪುರೋಹಿತ ಎಲ್ಲೋ ಬಂದರೆ ಯಾರ್ದೋ ಕಾಲ್ ಬಂದರೆ ಹೋಗಿ ಹೋಮ ಮಾಡಿಸಿ ಬರ್ತೀನಿ ಅಷ್ಟಲ್ಲ. ದಿನ 1 hour ಪ್ರತಿಯೊಬ್ಬರು ಅವ್ರ ಅಧ್ಯಯನಕ್ಕೆ, ಇನ್ನೊಂದು 1 hour ಸಮಾಜಕ್ಕೆ ಅಂತಿಟ್ಟು ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಬೇಕು. ಆಮೇಲೆ ಪ್ರಾಬ್ಲಮ್ಸ್ ಇದೆ ಇವತ್ತು ಎಷ್ಟೊಂದು ಸಮಾಜದಲ್ಲಿ. ಎಷ್ಟೋ ಜನಕ್ಕೆ ಇವಾಗ ಯಾಕೆ ವಿದ್ಯಾಪೀಠಕ್ಕೆ ಸೇರ್ತಿಲ್ಲ, ಯಾಕೆ ವೈದಿಕರಿಗೆ, ಇವಾಗ ದೇವಸ್ಥಾನಗಳೆಲ್ಲ ಇದೆ, ಕನ್ಯಾದಾನ ಯಾರೂ ಮಾಡಲ್ಲ. ನನ್ನ ಮಗ ಅರ್ಚಕ ಆಗಬಾರ್ದು, ವಿದ್ವಾಂಸ ಆಗಬಾರ್ದು. ನಾವು ದೇವರು ಅಂತ ಹೇಳಿದ್ದು ದೇವ್ರಿಗೆ 2 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದರೆ ಇವಾಗ ಮನೆಯೆಲ್ಲ ಸುಟ್ಟು ಬೆಂಕಿ ಉರಿತಾ ಇದ್ದರೆ ನಾವು ಮೊದಲು 100 ರೂಪಾಯಿ ತೆಗಿತೀವ ಅಥವಾ ಹೆಣ್ಮಕ್ಳನ್ನ ತೆಗಿತೀವ? ನಾವು ಹೆಣ್ಮಕ್ಳನ್ನೇ ರಕ್ಷಣೆ. ಯಾಕಂದರೆ ಹೆಣ್ಮಕ್ಳು ಕೋಟಿ ರೂಪಾಯಿಗೆ ಸಮಾನ, ಅನಂತ ಪಟ್ಟು ಜಾಸ್ತಿ. ದುಡ್ಡನ್ನು ಬಿಟ್ಬಿಡ್ತಾರೆ. ಅದೇ ಯಾರನ್ನ ಬ್ರಾಹ್ಮಣರು ಬಂದರೆ ದುಡ್ಡನ್ನು ದಾನ ಮಾಡ್ತಾರೆ, ಕನ್ಯಾದಾನ ಮಾಡಲ್ಲ. ಇವಾಗ ನಾವೇನಾದರೂ ದಾನ ಕೊಡುವಾಗ ಬ್ರಾಹ್ಮಣರಿಗೆ ಅವ್ರಿಗೇನೋ 100 ರೂಪಾಯಿ 200 ರೂಪಾಯಿ ಅಥವಾ ಅಪೂಪ ದಾನ ಕೊಡ್ತೀವಿ, ಕಾರ್ತಿಕ್ ದೀಪದಾನ ಕೊಡ್ತೀವಿ ಅಥವಾ ವಸ್ತ್ರದಾನ. ಅದು ಕೊಡುವಾಗ ನನಗೆ ಎಷ್ಟು ಕೀರ್ತಿ ಬರುತ್ತೆ ಅಥವಾ ನನಗೇನು ಇವರಿಂದ ಲಾಭ ಅಂತ ಯಾರೂ ಯೋಚನೆ ಮಾಡಲ್ಲ. ಹಂಗೆ ಯೋಚನೆ ಮಾಡಿದ್ರೆ ಆ ದಾನ ನಿಷ್ಫಲ, ಅದರಿಂದ ಪಾಪವೇ ಬರುತ್ತೆ. ಆದರೆ ಕನ್ಯಾದಾನ ಮಾಡುವಾಗ ನನ್ನ ಮಗಳಿಗೆ ನಮ್ಗೇನು ಲಾಭ ಬರುತ್ತೆ, ನಮಗೇನು ಲಾಭ, ಇದ್ರದ್ದೇ ಜಾಸ್ತಿ ಇರುತ್ತೆ. ಇವ್ರು ಅಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ಕೊಡ್ತಾ ಇರೋದು, ಅವ್ರಿಗೇನು ಲಾಭ ಅನ್ನೋದು ಯೋಚನೆ ಮಾಡಿದಾಗ ಮಾತ್ರ ಒಂದು ದಾನಕ್ಕೆ ಫಲ ಬರುತ್ತೆ. ಹಾಗೆ ಇವತ್ತು ಉದ್ಯೋಗದ ಸಮಸ್ಯೆ ಇರ್ಬೋದು, ಅಥವಾ ಎಲ್ಲರೂ ದೇಶ ಬಿಟ್ಟು ಹೊಟ್ಟೋಗ್ತಾ ಇದ್ದಾರೆ ಅಥವಾ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲ ಅವಿಭಕ್ತ ಕುಟುಂಬಗಳು ಇಲ್ಲ, ಅತ್ತೆ ಸೊಸೆ ಜಗಳ ಜಾಸ್ತಿ ಆಗ್ತಾ ಇದೆ, ಡಿವೋರ್ಸ್ ರೇಟು ಮತ್ತು ಪುನರ್ವಿವಾಹಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಫೋರಮ್ಗಳು, ಆಮೇಲೆ ಇದೇನು ನಿಷಿದ್ಧ ಅದನ್ನು ಚೆನ್ನಾಗಿ ಹೇಳಬೇಕು. ಗುರುಗಳು ಮೌನವಾಗಿದ್ದರೆ ಎಷ್ಟೋ ಪಂಡಿತರು ಇದನ್ನು ಅವಾಯ್ಡ್ ಮಾಡಿಬಿಡ್ತಾರೆ, ಯಾಕಂದರೆ ನಮಗೆ ಎಲ್ಲಿ ಫ್ಯಾನ್ ಬೇಸ್ ಕಮ್ಮಿ ಆಗುತ್ತೆ ಅಂತ. ಇವಾಗ 100 ವರ್ಷದ ಕೆಳಗೆ ಕಾಫಿ ಕುಡಿದ್ರೆ ದೊಡ್ಡ ನಿಷಿದ್ಧ ಇತ್ತು.
ಇವತ್ತು ಅದನ್ನ ಹೇಳಿದ್ರೆ ಮುಂದಿನ ಜನ್ರೇಷನಲ್ಲಿ ಒಂದು 10 ಜನ ಕಾಫಿ ಕುಡಿದೇ ಇರ್ಬೋದು. ಅದು ತಪ್ಪು ಅಂತ ಹೇಳಲೇಬೇಕು. ಇವರು ಇವತ್ತಿನ ಸಮಾಜದಲ್ಲಿ ಏನು ನಡೀತಿದೆ ಅದು ಅಪ್ರಸ್ತುತ. ಇವಾಗ 20 ವರ್ಷದ ಕೆಳಗೆ ಫಾರಿನ್ಗೆ ಹೋಗಿ ಬಂದವರು ದೇವಸ್ಥಾನದಿಂದ ಆಚೆ ಗೇಟ್ ಆಚೆ ಕೂಡಿಸ್ತಾ ಇದ್ರು. ಇವತ್ತು ಅದನ್ನ ಹೇಳ್ದೇ ಇದ್ರೆ ಅದು ಹೋಗೋ ರೇಟ್ ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಜನ ಹೋಗ್ತಾನೆ ಇರ್ತಾರೆ. ಇದು ಇಷ್ಟು ದೊಡ್ಡ ತಪ್ಪು ಅಂತ ಹೇಳಲೇಬೇಕು. ಹಂಗೆ ಪ್ರತಿಯೊಂದು ನಾವು ಕಾಲದ ಪ್ರವಾಹದಲ್ಲಿ ಸಿಕ್ಕಿ ಏನು ಹೇಳ್ದೇನೆ ಹೋದ್ರೆ ಈಗಿನ ಜನ್ಸಿ ಕಿಡ್ಸ್ಗಳಿಗೆ ಏನೂ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಇದು ಸರಿ ಇದು ತಪ್ಪು ಅಂತ ಆ ಪರಂಪರೆ ಹೇಳ್ತಾನೆ ಬರಬೇಕು. ಹಿಂದಿನ ಕಾಲದಲ್ಲಿ ಅವ್ರಿಗೆ ಪರಿಚಯ ಇರಲ್ಲ 1975 ಹೆಂಗಿದ್ರು ಜನ ಅಂತ. ಇವತ್ತು ನಮ್ಗೆಲ್ಲಿ 80% ಜನ ಹಂಗೆ ಇದ್ದಾರೆ. ನಾನು ಹೇಳಿದ್ರೆ ಎಲ್ಲಿ ನನಗೆ ಯಾರು ಫ್ಯಾನ್ ಫಾಲೋವರ್ಸ್ ಬರಲ್ಲ, ನನಗೆ ದಾನದ ದಕ್ಷಿಣೆ ಬರಲ್ಲ ಅಂತ ಹೇಳ್ದೇ ಇದ್ರೆ ಅದನ್ನು ಇಲ್ದೇ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಬಿಡೋದು, ಅನಿವಾರ್ಯ ಕಾರಣ ಇದ್ರೆ ಹೋಗ್ಬೇಕು ಅಂತ. ಇಷ್ಟು ದೊಡ್ಡ ಭಾರತ ದೇಶದಲ್ಲಿ ಒಂದು ಕೆಲಸ ಹುಟ್ಟಿಸ್ಕೊಳಕ್ಕಾಗಲ್ವ? ಅನಿವಾರ್ಯ ಅಂದ್ರೇನು? ಯಾವುದು ಅತ್ಯಂತ ನಿಷಿದ್ಧವೋ ಅನಿವಾರ್ಯ ಕಾರಣಗಳಿಂದ ಮಾಂಸ ಭಕ್ಷಣೆ ಮಾಡಿದ್ರೆ ಅಂತ ಯಾರಾದರೂ ಹೇಳ್ತಾರೆ? ಹಂಗೆ ಆ ಥರ ಅದು ಬರಲೇಬಾರ್ದು. ಕೆಲವು ವಿಚಾರಕ್ಕೆ 0 ಟಾಲರೆನ್ಸ್ ಇರಬೇಕು. ಹಾಗೆ ಅಂದರೆ ಇದು 100 ವರ್ಷ 200 ವರ್ಷದ ಕೆಳಗೆ ಸ್ಕೂಲ್ಗೆ ಹಾಕಿದ್ರೇನೆ ಹಂಗಿತ್ತು. ಇವಾಗ ಯಾರಾದರೂ ಸ್ಕೂಲ್ಗೆ ಹಾಕಿ ಇಂಗ್ಲೀಷ್ ವಿದ್ಯೆ ಅಂದರೆ ಅಯ್ಯೋ ಮ್ಲೇಚ್ಛ ಭಾಷೆ ಕಲಿಸ್ತಾ ಇದ್ದಾನೆ ಅವ್ರ ಮಕ್ಕಳಿಗೆ ಅಂತ ಅವ್ರನ್ನ ಪಂಕ್ತಿಲಿ ಕೂಡಿಸ್ಕೊಳ್ದೇ ಇರೋ ಕಾಲ ಆಯಿತು. ಇವತ್ತು ಅಲ್ಲೋಗಿ ಅವ್ರು PhD ಮಾಡ್ಕೊಂಬಂದ್ರೆ ಅವ್ರಿಗೆ ಎಲ್ಲಿಲ್ಲದೆ ಇರೋ ಮರ್ಯಾದೆ. ಅವ್ರನ್ನ ಮಠಗಳಿಂದ ಆಚೆ ಇಟ್ಟಿರ್ತಾ ಇದ್ರು. ಸಂಸ್ಕೃತ ಅಷ್ಟು ಪವಿತ್ರವಾದ್ದು. ಇಂಗ್ಲೀಷ್ ಓದಿದ್ರೆ ಮೈಲಿಗೆ ಅಂತಿತ್ತು. ಇವತ್ತು PhD ಡಾಕ್ಟ್ರೇಟು ಸೈಂಟಿಸ್ಟ್ ಅಂದರೆ ಅವನನ್ನ ಚೇರ್ ಮೇಲೆ ಕೂಡಿಸಿ ಅವನು ಹೇಳಿದ್ದನ್ನು ಅವನ ಬಾಯಲ್ಲಿ ಮಧುಶಾಸ್ತ್ರ ಕೇಳ್ತಾರೆ. ಅವನು ಎಲ್ಲ ವಿರುದ್ಧ ದಿಕ್ಕಲ್ಲಿ ಯಾರೋ ಮ್ಲೇಂಚರ್ ಸಿಲಬಸ್ ಹಾಕಿರೋದನ್ನ ಕಲ್ತ್ಕೊಂಡ್ ಬಂದಿರ್ತಾನೆ. ಇವ್ರು ಶುದ್ಧ ವೈದಿಕ ಧರ್ಮದಲ್ಲಿ ಮಗುವಿಂದ ವಿದ್ಯಾಪೀಠ ಗುರುಕುಲ ಕ್ರಮದಲ್ಲಿ ಓದಿರ್ಬೇಕು. ಅವರ ಆ ಒಂದು ಬಯಾಸ್ದಿಂದ ಇದನ್ನ ವ್ಯಾಖ್ಯಾನ ಮಾಡ್ತಾ ಇರ್ತಾರೆ, ಎಲ್ಲ ತಪ್ಪು ಹೇಳ್ತಾ ಇರ್ತಾರೆ. ಹಂಗೆ ಪಿಕ್ಚರ್ ನೋಡಬಾರ್ದು ಅಂತ ಹೇಳ್ತಾ ಇದ್ರು. ಇವತ್ತು ದೊಡ್ಡ ಪಿಕ್ಚರ್ ಚಿತ್ರನಟರನ್ನೇ ಕರ್ಕೊಂಬಂದು ಸ್ಟೇಜ್ ಮೇಲೆ ಕೂಡಿಸ್ತಾರೆ. ಹಂಗೆ ಇವತ್ತು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವ ದಿಕ್ಕಲ್ಲಿ ಜನ ಹೋಗ್ತಾ ಇದ್ದಾರೆ, ಎಲ್ಲಿ ಜಾಸ್ತಿ ದುಡ್ಡು ಬರುತ್ತೆ, ಎಲ್ಲಿ ಫೇಮಸ್ ಅಂದರೆ ಪ್ರಸಿದ್ಧ ಬರುತ್ತೆ, ಅದನ್ನೇ ಎಂಡಾರ್ಸ್ ಮಾಡ್ತಾ ಹೋದರೆ ಕೊನೆಗೆ ನಮ್ಮ ಮೂಲ ಶಾಸ್ತ್ರ ಸಂಪ್ರದಾಯಗಳೇ ಹೊಟ್ಟೋಗುತ್ತೆ. ಹಂಗೆ ಲೌಕಿಕರು ವೈದಿಕರು ಅಂತ ತಗೊಂಡ್ರು ಕೂಡ ಅಲ್ಲಿ ಕೂಡ ತುಂಬ ಇವಾಗ ಪ್ರಾಬ್ಲಮ್ಸ್ ಅಂತ ಬಂದರೆ ಎಷ್ಟೋ ಬಡವರನ್ನ ಹೆಂಗೆ ಅಂದರೆ ವೈದಿಕರಿಗಿರೋ ಕಷ್ಟಗಳನ್ನು ಹೆಂಗೆ ಪರಿಹಾರ ಮಾಡೋದು, ಲೌಕಿಕರಿಗೆ ಏನೇನು ಕಷ್ಟಗಳಿದೆ. ಅದೇ ಥರ ಇವಾಗ ಪಂಡಿತ್ ಮಂಡಳಿಗೆ ಇವತ್ತು ಇಬ್ಬರು ಬುದ್ಧಿವಂತರು ಸೇರಿದ್ರೆ ದೇ ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಅಂದರೆ ಸಮಾಜದಲ್ಲಿ. ಆದರೆ ಇಬ್ಬರು ಪಂಡಿತರು ಯಾವತ್ತೂ ಮ್ಯಾಚ್ ಆಗಲ್ಲ. ಅಂದರೆ ಶ್ವಾನವತ್ ಗುರುಗುರಾಯತೆ ಅಂತ ಎಲ್ಲ ಒಬ್ರಿಗೊಬ್ರು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಅದನ್ನು ಬಿಡಬೇಕು. ಯಾಕಂದರೆ ಮಧ್ವಾಚಾರ್ಯರ ಸೇವೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು ಅನ್ನೋ ಭಾವನೆ ಬರಬೇಕು. ಹಂಗಾಗಿ ಎಲ್ಲರೂ ಸ್ಟ್ರೆಂತ್ಸ್ ಮ್ಯೂಚುವಲ್ ರೆಸ್ಪೆಕ್ಟು, ಒಬ್ಬರು ಸ್ಟ್ರೆಂತ್ ಇನ್ನೊಬ್ಬರು ಹೇಳಿ ಜನಗಳಿಗೆಲ್ಲ ಇನ್ನೊಬ್ಬರಿಂದ ಸಹಾಯ. ಹಾಗೆ ಮಠಗಳ ಜಗಳ ಪ್ರತಿಯೊಂದು ಮಠವೂ ಅಪೂರ್ವವೇ. ಅಂದರೆ ಹೆಂಗೆ ಸರ್ವಮೂಲ ಗ್ರಂಥಗಳಿದೆ, 37 ಗ್ರಂಥದಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳೋಕ್ಕಾಗತ್ತೆ. ಹಂಗೆ ಎಲ್ಲ ಮಠಗಳು ಮಧ್ವಾಚಾರ್ಯರಿಂದ ಬಂದಿರೋದು, ಎಲ್ಲ ಮಹಿಮೆನೂ ಅದು ಅಪಾರ. ಹಂಗಾಗಿ ಅದನ್ನೆಲ್ಲ ನಾವು ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು. ರೋಲ್ ಕ್ಲಾರಿಟಿ ಪ್ರತಿಯೊಬ್ಬರದು ಏನು ಅವ್ರ ಧರ್ಮ, ಒಂದು ತಾಯಿ ಧರ್ಮ ಏನು, ಪಿತೃಧರ್ಮ ಏನು, ಮಕ್ಕಳು ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು. ಹಿಂದಿನ ಕಾಲದಲ್ಲೆಲ್ಲ ಬೇಗ ಮದುವೆ ಆಗೋದ್ರಿಂದ 3-4 ತಲೆಮಾರುಗಳು ಅವ್ರು ನೋಡ್ತಾ ಇದ್ರು, ಮತ್ತು 3-4 ತಲೆಮಾರುಗಳು ಮುಂದೇನೂ ಅವ್ರು ನೋಡ್ತಾ ಇದ್ರು. ಹಾಗಾಗಿ 8 ತಲೆಮಾರುಗಳು ಅದೆಲ್ಲ ಕನೆಕ್ಟಿವಿಟಿ ಇರೋದ್ರಿಂದ ಈ ಜ್ಞಾನ ಪರಂಪರೆ ನಷ್ಟ ಆಗ್ತಾ ಇರಲಿಲ್ಲ. ಇವಾಗ ಇರೋ ಅಪ್ಪ ಮಕ್ಕಳೇ ಒಂದೊಂದು, ಗಂಡ ಒಂದೂರು, ಹೆಂಡತಿ ಒಂದೂರು, ಮಕ್ಕಳು ಇನ್ಯಾವುದೋ ಊರು. ಅದು ಪಾಠ ಹೇಳೋ ಗುರುಗಳಿಗೂ ಗೊತ್ತಿಲ್ಲ ಹಿಂಗೆ ಮಾಡಬಾರ್ದು ಅಂತ. ಆಮೇಲೆ ಯಾರೂ ಅಪ್ ಫ್ರಂಟ್ ಯಾರೂ ಹೇಳ್ತಾ ಇಲ್ಲ ಧರ್ಮನ. ಅವ್ರು ಯಾವುದೋ ಗೂಗಲ್ ಮೀಟಲ್ಲಿ ಎಲ್ಲೋ ಜಾಯಿನ್ ಆಗೋದು, ಅವರೇನೋ ಕತೆ ಹೇಳ್ತಾರೆ, ಇವ್ರ ಜೀವನ ಯಾವುದೋ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಇದು ಯಾವುದೂ ವರ್ಕ್ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ನಾವು ಇದನ್ನೆಲ್ಲ ನಾವು ಗಮನ ಕೊಟ್ಟರೆ ಆವಾಗ ನಮ್ಮ ಸಮಾಜದಲ್ಲಿ ಯಾರ್ಯಾರ ಪೊಸಿಷನ್ ಎಲ್ಲಿದೆ ಅನ್ನೋದು ಒಂದು ಗೊತ್ತಾಗತ್ತೆ. ಒಂದು ಲ್ಯಾಡರ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಇಬ್ಬರು ಥರ ಬರ್ತಾರೆ, ಕನ್ಸ್ಯೂಮರ್ಸು ಕಾಂಟ್ರಿಬ್ಯೂಟರ್ಸ್ ಅಂತ. ಇವಾಗ ಏನೇ ಒಂದು ಸಮಸ್ಯೆಗಳನ್ನ ಹೇಳಿದ್ರೆ ಹಾಲಲ್ಲಿ 80 ಜನ ಸಮಸ್ಯೆ ಬಗ್ಗೆ ಮಾತಾಡ್ತಿರ್ತಾರೆ, ಹೌದು ಇದು ಅಂತ, ಏನು ಆ್ಯಕ್ಷನ್ಗೆ ಇಳಿಯಲ್ಲ. ಯಾರೋ ಒಂದು 2-3% ಜನ ನಾವು ಮಾಡ್ತೀವಿ ಅಂತ ಮುಂದೆ ಬರ್ತಾರೆ.
ಪ್ರತಿಯೊಬ್ಬರು ನಮಗೆ ಯಾರನ್ನ ದಾನ ಕೊಡಲಿ, ನಮ್ಗೆ ಏನನ್ನ ಮಾಡಲಿ ಅನ್ನೋ ಕಡೆನೇ ಮಾತಾಡ್ತಾ ಇರ್ತಾರೆ. ಇದು ಇನ್ಕ್ಲೂಡಿಂಗ್ ಪಂಡಿತರು ಹಂಗೆ ಇದ್ದಾರೆ. ನಾವೇನು ಸಮಾಜಕ್ಕೆ ಮಾಡಬೇಕು ಅನ್ನೋರು ಅಂಥವ್ರಿಂದ ಮಧ್ವ ಮತ ಉಳಿದಿರೋದು. ಅವರು ಕಾಂಟ್ರಿಬ್ಯೂಟರ್ಸ್ ಇರ್ತಾರಲ್ಲ, ಹಂಗೆ ಪ್ರತಿಯೊಬ್ಬರು ನಾನು ಕೇಳ್ತೀನಿ ನಾನೇನು ಮಾಡಲ್ಲ ಅಂತ. ಇವತ್ತು ಲಕ್ಷಾಂತರ ಯೂಟ್ಯೂಬ್ ಚಾನಲ್ ಮಾಡಿ ಕಂಟೆಂಟನ್ನು ಎಲ್ಲ ವಿಷಬೀಜ ಬಿತ್ತಾ ಇದ್ದಾನೆ ಧರ್ಮಕ್ಕೆ ವಿರುದ್ಧವಾದ. ಸೊ ಪ್ರತಿಯೊಬ್ಬರು ಕೂಡ ಬರೀ ನಾನು ಪ್ರವಚನ ಕೇಳಿದೆ ಅನ್ನೋದಲ್ಲ, ಅದನ್ನು ಆ್ಯಕ್ಷನ್ ಪಾಯಿಂಟ್ಸ್ ಅಂದರೆ ಇಂಪ್ಯಾಕ್ಟ್ಫುಲ್ ಸ್ಪೀಚ್ ಕೊಟ್ಟು, ಇವಾಗ ಪೂರ್ ಟೀಚರ್ ಟೆಲ್ಸ್ ಅಂತ ಹೇಳ್ತಾರೆ, ಆ್ಯಾವ್ರೇಜ್ ಟೀಚರ್ ಎಕ್ಸ್ಪ್ಲೈನ್ ಅಂತ. ಅದೇ ಗುಡ್ ಟೀಚರ್ ಅವರು ಡೆಮಾನ್ಸ್ಟ್ರೇಟ್, ಆಮೇಲೆ ಎಕ್ಸಲೆಂಟ್ ಟೀಚರ್ ಇನ್ಸ್ಪೈರ್ಸ್ ಅಂತ ಹೇಳ್ತಾರೆ. ಹಂಗೆ ಇನ್ಸ್ಪೈರ್ ಮಾಡಬೇಕು. ನಮ್ಮಲ್ಲೂ ಆಚಾರ್ಯ ಮಹೋಪಾಧ್ಯಾಯ ಅದೆಲ್ಲ ಬರುತ್ತೆ, ಸಂಸ್ಕೃತದಲ್ಲೂ ಇದೆಲ್ಲ ಬರುತ್ತೆ. ಇನ್ಸ್ಪೈರ್ ಮಾಡಿ ಪ್ರತಿಯೊಬ್ಬರೂ ಮಾತಾಡೋಂಗೆ ಮಾಡಬೇಕು. ಇವತ್ತು ಸಮಾಜದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅದ್ರ ಬಗ್ಗೆ. ಆಮೇಲೆ ಎಲ್ಲರೂ ನನಗೆ ಶಕ್ತಿ ಇದೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು. ನಾನೇನು ಮಾಡಲಿ ಅಂತ, ನನಗೆ ಯಾರು ಸಹಾಯ ಮಾಡ್ತಾರೆ ಅಂತ ನೋಡೋದನ್ನ ಬಿಟ್ಟು ಪ್ರತಿಯೊಬ್ಬರು ನಾನು ಮಧ್ವ ಮತಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮೊದಲು ಮಾಡಿಸಿ ಪ್ರತಿಯೊಬ್ಬರೂ ಕಾರ್ಯೋನ್ಮುಖರನ್ನಾಗಿ ಮಾಡಿದ್ರೆ ಆವಾಗ ಏನಾದರೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಇದು ಆತ್ಮೋದ್ಧಾರಕ್ಕೆ ಮೊದಲನೇ ಹೆಜ್ಜೆ. ಅವ್ರ ಸಮಾಜಕ್ಕೂ ಅವ್ರ ಸಂಸಾರಕ್ಕೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ. ಹಂಗಾಗಿ ಇದು ಸ್ವಧರ್ಮದಲ್ಲಿ ಇದು ಮೊದಲನೇ ಹೆಜ್ಜೆ. ಹಾಗಾದ್ರೆ ಈಗ ಜಾಬ್ ಬಿಟ್ಟು ಇದನ್ನೆಲ್ಲ ಮಾಡ್ಬೇಕು ಅಂತ ಗುರುಗಳೇ, ಯಾಕಂದ್ರೆ ಜಾಬ್ ಮಾಡೋರ್ಗೆ ಅನುಗ್ರಹ ಇಲ್ವಾ? ಅದೊಂದು ಪ್ರಶ್ನೆ ಬರುತ್ತೆ. ಅದು ಇವಾಗ ಏನೋ ಒಂದು ನಾವು ಅಡ್ಡದಾರಿ ಹಿಡ್ದಿದ್ರೆ, ಇವಾಗ ಭಾರತ ದೇಶ ಅಂತ ಒಂದು ತಗೊಂಡ್ರೆ ಪ್ರತಿಯೊಬ್ಬರು ಇಂಗ್ಲೀಷ್ ಮಾತಾಡ್ತಾ ಇದ್ದೀವಿ. ಎಲ್ಲ ಇವಾಗ ಬ್ರಿಟಿಷ್ ಅವ್ರು ಬಿಟ್ಟೋಗಿದ್ದು ಪ್ಯಾಂಟು ಶರ್ಟು, ಆಮೇಲೆ ಇಸ್ಲಾಂ ಅವ್ರು ಬಿಟ್ಟೋಗಿರೋ ಎಲ್ಲ ಚೂಡಿದಾರ್ ಬಂದಿದೆ. ಇವಾಗ 100 ವರ್ಷದ ಕೆಳಗೆ ಆ ಥರ ಡ್ರೆಸ್ ಹಾಕಿದ್ರೆ ಯಾರೂ ಒಳಗೆ ಸೇರಿಸ್ತಾ ಇರಲಿಲ್ಲ. ಇವಾಗ ಅದನ್ನು ವಾಪಸ್ ಹಿಂದಕ್ಕೆ ತೊಗೊಂಡು ಹೋಗ್ಬಾರ್ದ ಅಂದರೆ ಬಾಹ್ಯ ದೀಕ್ಷೆ ಅಂತರಂಗ ದೀಕ್ಷೆ ಅಂತ. ಅದು ಯಾವತ್ತೋ ಒಂದಿನ ನಾವು ಮಾತಾಡದೇ ಇದ್ರೆ, ಸುಮ್ಮನೆ ಇದ್ರೆ ಅದು ಹಂಗೆ ಮುಂದುವರಿಯುತ್ತೆ. ಇವಾಗಿರೋ ಮಕ್ಳಿಗೆ ಗೊತ್ತಾಗೋದೇ ಇಲ್ಲ. ಇವಾಗ ಅಡ್ಡದಾರಿ, ಇವಾಗ ಒಂದು ಕಾಫಿ ಚಟನೋ ಯಾವುದೋ ಇದ್ರೆ ಒಂದೇ ದಿನ ಬಿಡೋಕ್ಕಾಗಲ್ಲ, ಯಾವುದು ಅದು ವಿಡ್ರಾಲ್ ಸಿಂಪ್ಟಮ್ಸ್ ಅಂತಿರುತ್ತೆ. ಹಂಗೆ ಇವಾಗ ನಾವು ಎಲ್ಲರೂ ನಾಳೆನೇ ಬಿಟ್ಬಿಡ್ತೀವಿ ಅಂದರೆ ನಾಳೆ ಊಟಕ್ಕೆ ತಿಂಗಳಾದರೆ ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಹೋಮ್ ಲೋನ್ ಇರುತ್ತೆ. ಅದು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ. ಅದಕ್ಕೆ ಪ್ಲ್ಯಾನ್ ಮಾಡಿ ಅದ್ರ ಕ್ಲಾರಿಟಿ ಇರಬೇಕು. ಇವತ್ತು ಹೆಂಗಾಗಿದೆ ಅಂದರೆ, ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಇದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ವಾಯುದೇವರು ಮಧ್ವಾಚಾರ ಅನುಗ್ರಹ ಅಂತಾರೆ. ಇವನಿಗೆಲ್ಲೋ ಅಮೇರಿಕಲ್ ಕೆಲಸ ಅಥವಾ ಯಾವುದೋ ಅವ್ರು ಇದನ್ನ ಯಾಕೆ ಅವ್ರು ಎಂಡಾರ್ಸ್ ಮಾಡ್ತಾರೆ? ಇವತ್ತು ಪಂಡಿತರು ಇದು ಮಿಸ್ಟೇಕ್, ಅದು ಇರ್ಬೇಕು ಇದು ಇರ್ಬೇಕಂತ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರಿಗೆ ಜಾಸ್ತಿ ಅವರಿಂದ ದಕ್ಷಿಣೆ ಬರುತ್ತೆ ಅಂತ. ಆಮೇಲೆ ಇವ್ರು ಕೆಲಸ ಮಾಡಿರ್ತಾರೆ. ಇವ್ರು ಹಿಂದಿನ ಕಾಲದಲ್ಲೆಲ್ಲ ಪ್ರಾಮಾಣಿಕರಿದ್ರು. ನಾನು ಕೆಲ್ಸಕ್ಕೆ ಹೋಗಿರೋದು ಇದು, ನಾನು ನಾನು ಕೆಲ್ಸಕ್ಕೆ ಹೋಗದೆ ಇರೋ ವೈದಿಕರೇ ಉತ್ತಮರು ಅಂತ ಬಾಯಿ ಬಿಟ್ಟು ಹೇಳಬೇಕು. ಇವಾಗ ನಮ್ಮಲ್ಲಿರೋ ದೋಷ ನಾವು ಮಾಡದೇ ಇದ್ರೆ, ನಾನು ಏಕಾದಶಿ ಮಾಡ್ತಿಲ್ಲ, ನೀವು ಮಾಡಿ ಒಳ್ಳೇದಾಗುತ್ತೆ, ನಾನು ಅದನ್ನು ಬಿಟ್ಟಿದ್ದೀನಿ ಅಂತ ಹೇಳಬೇಕು. ಇವ್ರಿಗೆ ಶಿಷ್ಯನ್ಗೆ ಪ್ರಮೋಷನ್ ಬಂದರೆ ಗುರುಗಳಿಗೆ ಆನಂದ ಬಾಷ್ಪ ಬರ್ತಾ ಇರುತ್ತೆ. ಹಿಂದಿನ ಕಾಲದಲ್ಲಿ ಏನು, ಯಾವುದೋ ಕೆಲಸ ಸಿಕ್ತು ಅಂದರೆ ನಿಂದು ಹೋಯ್ತಿನ್ನ ಅಧ್ಯಾತ್ಮ ಜೀವನಕ್ಕೆ ಕೊನೆ, ಅದು ಹೋಯ್ತು, ಇವಾಗಲೇ ನಿಂಗೆ 40 ಸಾಕು, ನಿಲ್ಸು, ಇವತ್ತೇ ಬಿಟ್ಬಿಡು ಅಂತ ಹೇಳ್ತಾ ಇದ್ರು, ನಿಂದು ಸರ್ವನಾಶ ಆಗುತ್ತೆ ಅಂತ. ಹಂಗೆ ಅಂದರೆ ಅಂಥ ಪ್ರಾಮಾಣಿಕರು ಇದ್ರು ಹಿಂದೆ. ಇವತ್ತು ಅದನ್ನ ಹೇಳ್ತಾ ಇಲ್ಲ. ಯಾವತ್ತೋ ಒಂದಿನ ನಾವು ಇದು ಬಿಡಬೇಕು, ಅಡ್ಡದಾರಿಲಿ. ವಿಜಯದಾಸರು ಹೇಳ್ತಾರೆ, ಅನ್ಯ ಮಾರ್ಗದಲ್ಲಿ ಕಾಲೂರ ಬೇಡ ಅಂತ. ಹರಿಸರ್ವೋತ್ತಮ ಚೌಪದಿ, ಇದು ಗುರು ಮಧ್ವಪತಿ ವಿಠಲ ಅಂತ. ಪುರಂದರದಾಸರು 4 ಮಕ್ಕಳಲ್ಲಿ ಒಬ್ರು ಗುರು ಮಧ್ವಪತಿ, ಅವರು ವಿಜಯದಾಸರು ಹಿಂದಿನ ಜನ್ಮ. ನಾವೆಲ್ಲೋ ಕಾಲಿಟ್ಟೇನೋ ಕಾಲಕ್ಕೆ ಗಲೀಜು ಮೆತ್ಕೊಳ್ಳುತ್ತೆ, ಅಲ್ಲೇ ನಿಂತಿರ್ತೀವಿ ಅಂದರೆ ಕಾಲು ತೊಳ್ಕೊಂಡು ಮನೆ ಒಳಗೆ ದೇವ್ರ ಮನೆಗೆ ಬರ್ಬೇಕಲ್ವ? ಅದನ್ನೇ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಪ್ರಮೋಷನ್ ಬಂತು, ಇದೇ ದೇವ್ರ ಅನುಗ್ರಹ ಅಂತೀನಿ. ದೇವ್ರ ಶಾಪ ಇದ್ರೆ ಮಾತ್ರ ಪರಧರ್ಮದಲ್ಲಿರೋದು. ಅದನ್ನ ಬಿಟ್ಟು ಆದಷ್ಟು ಬೇಗ ಬರ್ಬೇಕು. ಇವಾಗ ನಿನ್ನೆ ಮಾದನೂರು ವಿಷ್ಣು ತೀರ್ಥರ ಆರಾಧನೆ, ಅವ್ರ ಆಜ್ಞಾ ಪತ್ರದಲ್ಲಿ ಹೇಳ್ತಾರೆ, ಕನಿಷ್ಠ 8 ಗಂಟೆ ಪಾಠ ಹೇಳಬೇಕು, 4 ಗಂಟೆ ಪೂರ್ವಾವಲೋಕನ ರಿವಿಷನ್ ಮಾಡ್ಕೋಬೇಕು. ಇದು ಯಾವಾಗ? ಎಲ್ಲ 15 ವರ್ಷ ಶಾಸ್ತ್ರಾಭ್ಯಾಸ ಮಾಡಿರೋ ಆದಮೇಲೆ. ಇದು ಮಾದ್ದೂರು ಪ್ರಮುಖ ಕರ್ತವ್ಯ, ಪ್ರತಿದಿನ ಅನುಷ್ಠಾನ ಮಾಡಲೇಬೇಕಾದ ಕರ್ತವ್ಯ. ನಾವು ಮಾದನೂರು ವಿಷ್ಣು ತೀರ್ಥರು ಶಿವರಾತ್ರಿ ಅವರು ರುದ್ರಾಂಶ ಸಂಭೂತರು, ಭಾಗವತ ಸಾರೋದ್ಧಾರವನ್ನು ಕರುಣಿಸಿದ್ದಾರೆ.
ನಾವೇನೋ ಅವ್ರು ಹೇಳಿದ್ ಮಾಡಲ್ಲ, ಆರಾಧನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಏನು ಅವ್ರ ಸಂದೇಶ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕು. ಯಾವ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ಅವ್ರು ಮೊದಲೇನೋ ಮಗುಗೆ ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ, ಎಲ್ಲೋ ಆಟದ ಸಾಮಾನು ಕೊಡ್ತೀವಿ ಅಂದ್ರೆ ಆಟದ ಸಾಮಾನೇ ಇಟ್ಕೊಂಡು 50 ವರ್ಷ ಕಳೆದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಹಂಗಾಗಿ ಅದು ಫಸ್ಟ್ ನಮಗೆ ಬೃಂದಾವನದಲ್ಲಿ ರಾಯರಿದ್ದಾರೆ, ಅವ್ರಿಗೆ ನಮ್ಮ ಮಾತು ಕೇಳಿಸ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಕ್ಕೆ ಅವ್ರು ಹಂಗೆ ಮಾಡ್ತಾರೆ. ಅದನ್ನೇ ನಾವು ಆಮೇಲೆ ಗ್ರಂಥಗಳು ಓದಿ ಇದೆಲ್ಲ ನಮ್ಮ ಪರಧರ್ಮ, ಇದು ಸ್ವಧರ್ಮ ಅಲ್ಲ, ಇದರಿಂದ ನಮಗೆ ಶ್ರೇಯಸ್ಸಿಲ್ಲ ಅನ್ನೋ ತಿಳ್ಕೊಂಡಾಗ ರಾಯರಿಗೆ ನಮ್ಮ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಹುಟ್ಟಿ ಅನುಗ್ರಹ ಮಾಡ್ತಾರೆ. ಅವಾಗ ನಾವು ರಾಯರ ಗ್ರಂಥವನ್ನು ನಾವು ಸಮಾಜಕ್ಕೆ ಅವ್ರ ಸಂದೇಶವನ್ನು ಮುಟ್ಟಿಸ್ಬೇಕು. ಬ್ರಾಹ್ಮಣ ಜನ್ಮ ಬಂದಿದ್ರಿಂದ ಅದು ನಾವು ಮೊನ್ನೆ ಹೇಳ್ತಾ ಇದ್ವಲ್ಲ, ಅಂದ್ರೆ ಈ ನಮ್ಗೆ ಇದರಿಂದ ಅನುಗ್ರಹ ಇಲ್ವಾ ಅಂದ್ರೆ ಪ್ರಾಯಶ್ಚಿತ್ತ ಇದೆ. ಅಂದ್ರೆ ಅದು ಪ್ರಾಯಶ್ಚಿತ್ತಾನೇ ನಾನು ಲೈಫ್ ಲಾಂಗ್ ಮಾಡ್ತಾ ಇರ್ತೀನಿ ಅಂದ್ರೆ ಅವಾಗ ಯಾವ ದೇವರು ಮೆಚ್ಚಲ್ಲ. ಇವಾಗ ದಾಸರಾಯರೆಲ್ಲ ಯಾರನ್ನೂ ಬಿಟ್ಟಿಲ್ಲ. ಇವಾಗ ಶ್ರೀರಮಣ ತವಚರಣ ದೊರಕುವುದು ಹೆಂಗಿನ್ನು ಅಂತ ಹೇಳ್ತೀವಲ್ಲ, ಮಾಡಬಾರದ್ ಕರ್ಮಗಳೆಲ್ಲ ಮಾಡಿ ಎಲ್ಲ ಪರಮ ಪಾಪಿಷ್ಟ ಆದ್ರೂ ಕೂಡ ಇವತ್ತು ನಾವ್ ಯಾರೋ ಒಬ್ಬನ್ ದೊಡ್ಡ ಪಾಪಿ ಇರ್ತಾನೆ, ಹೋಗಿ ಅವನ ಪಕ್ಕ ನಿಂತ್ಕೊಂಡು ನೀನ್ ಈ ತರ ಸ್ತೋತ್ರ ಮಾಡೋದು ನಾವು ಹೇಳ್ಕೊಡಲ್ಲ. ಸುಮ್ಮನೆ ಫ್ರಂಟ್ ಲೈನಲ್ಲಿ ಯಾರು ತುಂಬಾ ಸಾತ್ವಿಕರು ಇರ್ತಾರ ಅವ್ರ ಜೊತೆ ಸೇರಿರ್ತೀವಿ. ಆದ್ರೆ ಜಗನ್ನಾಥ ದಾಸರು ಹಂಗೆ ಮಾಡಿಲ್ಲ. ಅವರು ಶ್ರೀರಮಣ ತವಚರಣ ಪರಮ ಪಾಪಿಷ್ಟ ನಾನು ಅಂತ ಪಾಪಿಗಳ ಪರವಾಗಿ ಅವ್ರು ಹೇಳ್ಕೊತಾ ಇದಾರೆ. ಅಂದ್ರೆ ಅವ್ರ ಸ್ತೋತ್ರ ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ಕೊತಾ ಇದಾರೆ. ಇವಾಗ ಜಗನ್ನಾಥ ದಾಸರು ಪರಮ ಪಾವನ, ಅವ್ರ ಹೆಸರು ಹೇಳಿದ್ರೆ ನಮ್ದು ಸಾವಿರಾರು ಜನ್ಮದ ಪಾಪ ಹೊಟ್ಟೋಗುತ್ತೆ. ಯಾಕಂದ್ರೆ ಹರಿಕಥಾಮೃತ ಸಾರವನ್ನ ನಮ್ಮ ಮಾಧ್ವ ಸಮಾಜಕ್ಕೆ ಕರುಣಿಸಿರೋ ದೊಡ್ಡ ಅಪರೋಕ್ಷ ಜ್ಞಾನಿಗಳು ಅವ್ರಾದ್ರೆ ಹೆಂಗ್ ಮಾಡಬೇಕು ಅಂತ, ಹೆಂಗ್ ವಿಜಯೇಂದ್ರ ಸ್ವಾಮಿಗಳು ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಅಂತ ಹೇಳ್ತಾರಲ್ಲ, ಹಂಗೆ ನಮ್ಗೆ ಹೆಂಗ್ ಮಾಡ್ಬೇಕು ಅಂತ ಅಂದ್ರೆ ಆ ಹಾಡಲ್ಲಿ ಹೇಳ್ತಾರೆ, 10 ಜನರು ಹೆಣಕ್ಕೆ ನಿತ್ಯ ಕಲ್ಲು ಹೊಡೆಯುತ್ತೀರೆ. ಇವನ್ಗೆ ಎಷ್ಟು ಪಾಪ ಮಾಡ್ಬಿಟ್ಟಿದ್ದೀನಿ ಅಂತ ಕಣ್ಣೀರು ಬಂದು, ಇವಾಗ ನಾನು ಮೂಕ ಅಂತ ಹೇಳಕ್ಕಾಗುತ್ತಾ? ಹೇಳಿದ್ರೆ ಅವನ್ ಮೂಕ ಅಲ್ಲ, ಅದು ಸ್ವವಚನ ವಿರೋಧ ಬರುತ್ತೆ. ನಮ್ಮಮ್ಮ ಬಂಜೆ ಅಂತ ಹೇಳಿದ್ರೆ ಅದೇಂಗ್ ಹೇಳಕ್ಕಾಗುತ್ತೆ? ಅವ್ರು ಬಂಜೆ ಆದ್ರೆ ನಾನು ಇರೋದೇ ಇಲ್ಲ. ಹಂಗೆ ಹೆಣಕ್ಕೆ ನಿತ್ಯ ಕಲ್ಲು ಹೊಡೆಯುತ್ತೀರಿ ಅಂದ್ರೆ ಅವನ ಹೆಣಕ್ ನಿತ್ಯ ಕಲ್ಲು ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದ್ರೆ, ಯಾವತ್ತು ನಾವು ಶಾಸ್ತ್ರ ಪಾಠವನ್ನ ಅಕ್ಷರಾಭ್ಯಾಸ, ನಾವು ಮೊನ್ನೆ ಹೇಳಿದ್ವಲ್ಲ ವಿದ್ಯೆ ಅವಿದ್ಯೆ ಅಂತ, ಈ ಎಲ್ಲ ABCD ಎಲ್ಲ ಸತ್ತಂಗೆ, ಅದಿದ್ರು ಸತ್ತಂಗೆ. ಮಧ್ವರಾಯರ ಕರುಣೆ ಪಡೆಯದವ ಅವ ಧರೆಯೊಳಗಿದ್ದರೇನು ಇಲ್ಲದಿದ್ದರೇನು ಅಂತ. ಊಟ ಸ್ನಾನ ಅದಕ್ಕಿಂತ ಮುಖ್ಯ ಪಾಠ. ಆ ಒಂದು ಶಾಸ್ತ್ರಜ್ಞಾನ ಬಂದ ಮೇಲೆ ಅದಕ್ಕೆ ಅವ್ರು ಇದ್ರೂ ಸತ್ತಂಗೆ ಅಂತ ಹೆಣಕ್ಕೆ ನಿತ್ಯ ಕಲ್ಲು ಹೊಡೆಯುತ್ತೀರೆ ಮೃತ್ಯು ದೇವತೆ ಎನಿಸಿದೆ ಅಂತ. ಜನ ಎಲ್ಲ ಒಂದ್ ಹೆಣನ್ ಬೇಗ ಎತ್ಕೊಂಡು ಹೋಗಪ್ಪ ಸಾಕು ಅಂತ. ಅಂದ್ರೆ ಸಜ್ಜನ್ರಿಗೆ ಅಷ್ಟು ಬೇಜಾರಾಗೋಗುತ್ತೆ. ಒಬ್ಬನು ಪರಧರ್ಮದವನ ಹತ್ರ ಬಂದ್ರೆ ಅವ್ರು ಇವನ್ ಯಾಕಪ್ಪ ಇಲ್ಲಿ ಬಂದ ಅಂತ, ಇಂಥ ಇವ್ರ ಮೈಲ್ಗೆ ಆಗುತ್ತೆ ಅಂತ ಅಷ್ಟು ಬೇಜಾರಾಗುತ್ತೆ. ಅಂದ್ರೆ ಶಾಸ್ತ್ರದಲ್ಲಿ ಎಲ್ಲಾರ್ಗೂ ಅನುಗ್ರಹ ಮಾಡಕ್ಕೆ ಪರಮ ಪಾಪಿಷ್ಟ ನಾನು ಅಂತ ಇಲ್ಲಿ ದಾಸರಾಯರು ತುಂಬಾ ಒಂದು ಸೂಕ್ಷ್ಮ ಕೊಡ್ತಾರೆ. ಶ್ರೀರಮಣ ಅಂತ ಹೇಳಿದ್ದಾರೆ. ಕೊನೆಗೆ ಪತಿತ ಪಾವನ ಎಂಬ ಬಿರುದು ಅವನಿಯ ಮೇಲೆ, ಇವಾಗ ಪ್ರಕೃತಿಯಿಂದಾನೇ ತಾನೆ ಎಲ್ಲಾ ಪಾಪಗಳು ಭೂಮಿ ಮೇಲಿರೋದೆಲ್ಲ ಹೇಳ್ಕೊಂಬಂದು ಆಮೇಲೆ ಕ್ಷಿತಿಯೊಳಗೆ ಇನ್ಯಾರು ಅಂತ ಹೇಳ್ತಾರೆ. ಈ ಭೂಮಿ ಕ್ಷಿತಿಜ ಅಂತ, ಭೂಮಿಯಲ್ಲಿರೋದೆಲ್ಲ ಈ ಪ್ರಕೃತಿಯಿಂದಾನೇ ನಮಗ್ ಪಾಪಗಳು ಮಾಡೋದು, ಸಂಸಾರ ಬಂಧನದಿಂದ ನಮ್ಗೆ ಅಜ್ಞಾನ ಅದು. ಹಂಗಾಗಿ ಕೊನೆಗೆ ಪತಿತ ಪಾವನ ಎಂಬ ಬಿರುದು ಅವನಿಯ ಮೇಲೆ ಶ್ರುತಿ ಸಾರುತ್ತಿದೆ ಅಂತ. ವೇದಾಭಿಮಾನಿ ಲಕ್ಷ್ಮಿ ಅಲ್ವಾ, ಅಲ್ಲಿ ತಾಯಿನ ಹೇಳ್ತಾರೆ. ಇವಾಗ ನಮ್ಮ ಜೀವನದಲ್ಲೂ ಇವಾಗ ಅಪ್ಪ ಬೈದ್ಬಿಟ್ಟು ಮನೆಯಿಂದ ಆಚೆ ಹಾಕಿದ್ರೆ ತಾಯಿನೇ ನಮ್ಮನ್ನು ಕಾಪಾಡೋದು. ಹಂಗಾಗಿ ಇವಾಗ ಶ್ರುತಿ ಸಾರುತ್ತಿದೆ ಅಂದ್ರೆ ಇವಾಗ ತಾಯಿ ಅಂತ ಮೊದಲೇ ಶ್ರೀರಮಣ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ನಿತ್ಯಾವಿಯೋಗಿನಿ. ಆಮೇಲೆ ತವಚರಣ ದೊರಕುವುದು ಹೆಂಗಿನ್ನು ಅಂದ್ರೆ ಇವನ್ ಮಾಡಿರೋ ಪಾಪಕ್ಕೆ ಯಾವತ್ತೂ ಸಿಕ್ಕಲ್ವಾ ಅಂದ್ರೆ ಶ್ರೀರಮಣ ಅಂತ ಹೇಳಿದ್ರು. ಆಮೇಲೆ ಲಕ್ಷ್ಮಿ ಅಂತೂ ಅವನ್ ಕಾಲನ್ ಸದಾ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಅಂತ ಕಾಲ್ ಸಿಕ್ಕಲ್ವಾ ಅಂದ್ರೆ ತಾಯಿ ಅಂತ ಶ್ರುತಿ ಸಾರುತ್ತಿದೆ. ನೀನ್ ಪತಿತ ಪಾವನ ಅಂತ ಅಂದ್ರೆ ನಮ್ಮಮ್ಮ ಹೇಳಿದಾಳೆ. ಇವಾಗ ಅಮ್ಮನ್ ಮಾತು ನಮ್ಮದ್ ಬಿಟ್ರು ಅವನು ಲಕ್ಷ್ಮೀದೇವಿನಂತೂ ಬಿಡಲ್ಲ. ಹಂಗಾಗಿ ನಮ್ಮ ಪಾಪ ಪರಿಹಾರ ಆಯ್ತು. ಲಕ್ಷ್ಮೀದೇವಿ ಹೆಂಗ್ ಕಾಲು ಹೊತ್ತಿದಾಳು ಅವನ್ ಕಾಲು ಸಿಕ್ತು.
ಕಾಲು ಅಂದ್ರೆ ಜ್ಞಾನ ಆನಂದ ಅಂತ. ಹಂಗಾಗಿ ನಮಗ್ ಜ್ಞಾನ ಸಿಗುತ್ತೆ. ಇದನ್ನ ಪ್ರಾತಸ್ಮರಣೀಯರಾದ ಇದು ಭೀಮನಕಟ್ಟೆ ಸ್ವಾಮಿಗಳಿಗೆ ನಾನು ಒಂದ್ಸತಿ ಎಲ್ಲೋ ಪ್ರವಚನ ಹೇಳುವಾಗ ಇದು ಹೇಳಿದ್ದಾಗ ಅವ್ರ ಪ್ರವಚನ ಅಂದ್ಮೇಲೆ ಅನುಗ್ರಹ ಸಂದೇಶದಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ರು ಇದಕ್ಕೆ. ಅಂದ್ರೆ ಇದು ಲಕ್ಷ್ಮೀ ದೇವಿದು ಅಂತ ಇಟ್ಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರ ತೀರ್ಥರು ಇವಾಗ ನಾನ್ ಮುಂದು ಅಂತ ಅಂದ್ರೆ ಪೀಠ ಸಿಗುತ್ತೆ ಅಂದ್ರೆ ಅಷ್ಟು ದೊಡ್ಡ ವೈಭವ ಅಲ್ವಾ, ಸಾವಿರಾರು ಕೋಟಿದು. ಅವ್ರು ಬೇಡ ಅಂತ ಹೋಗ್ತಾ ಇದ್ರು. ಯಾಕಂದ್ರೆ ಇದಕ್ ನಾನು ಅಂದ್ರೆ ದೊಡ್ಡವ್ರಿಗೆ ಯಾವಾಗೂ ಜವಾಬ್ದಾರಿ ಬೇಡ ಅಂತ, ನನ್ಗಿನ್ನೂ ಅಷ್ಟು ವಿದ್ಯೆ ಸಾಲದು, ಅದು ಅವ್ರಿಗೆ ಇರುತ್ತೆ. ಅವ್ರ ಸರ್ವವಿದ್ಯಾ ಪ್ರವೀಣನ್ಯ ಅಂತ ರಾಘವೇಂದ್ರ ಸ್ವಾಮಿಗಳು ವಿದ್ಯೆ ಅವರು ಅಂದ್ರೆ ಪುಷ್ಪವೃಷ್ಟಿ ಆಗ್ತಾ ಇತ್ತು ಅವ್ರು ಪ್ರವಚನ ಮಾಡಿದ್ರೆ. ಅಂಥವ್ರಿಗೂ ಅಂದ್ರೆ ಲೋಕದಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಲೋಕ ಶಿಕ್ಷಣ ಮಾಡ್ತಾರೆ. ಅಂದ್ರೆ ಸರ್ವಜ್ಞರ ಪೀಠಕ್ಕೆ ಅಂಥವ್ರೆ ಸುಮ್ಮನೆ ನಾ ಮುಂದು ತಾ ಮುಂದು ಅಂತ ಹೋಗ್ಬೇಡಿ, ಅದೆಲ್ಲ ಒಳ್ಳೇದಾಗಲ್ಲ ನಿಮ್ಗೆ, ಸಾಧನೆಕಿನ್ನ ಪಾಪ ಸಂಘಟನೆನೇ ಆಗುತ್ತೆ ಅನ್ನೋದನ್ನ ತೋರ್ಸಕ್ಕೆ. ಅವಾಗ ಅವ್ರು ಮತ್ತೆ ಸರಸ್ವತಿನೇ ಸ್ವಯಂ ಬಂದು ಕನ್ಸಲ್ಲಿ ಹೇಳಿ ಆಮೇಲೆ ಇವ್ರು ಸನ್ಯಾಸಿ ಸ್ವೀಕಾರ ಮಾಡೋದು. ಅಂದ್ರೆ ಅವರು ಬ್ರಹ್ಮದೇವರ ಶಾಪದಿಂದ ಬಂದ್ರಲ್ಲ, ಅಂದ್ರೆ ಬ್ರಹ್ಮದೇವ್ರು ಅವ್ರನ್ನ ಭೂಲೋಕಕ್ಕೆ ಕಳಿಸಿದ್ರು, ತಾಯಿ ಸರಸ್ವತಿ ಬಿಡ್ಲಿಲ್ಲ ಅವ್ರನ್ನ. ಅಂದ್ರೆ ಇವಾಗ ಇಲ್ಲಿ ಶ್ರೀರಮಣ ಅಂತ ನಾವು ಲಕ್ಷ್ಮೀದ್ ಹೇಳಿದ್ರಿಂದ ಅದೇ ತರ ರುಜುಪತ್ನಿದು ಒಂದ್ ಮಹಿಮೆ ಬಂತು. ಅಂದ್ರೆ ಶ್ರೀ ಮಧ್ವಮತ ವರ್ಧನ ವಿಜಯೇಂದ್ರ ಕರಾಬ್ಜೋತ ಅಂತ ಹೇಳ್ತೀವಲ್ಲ, ಇವತ್ ಮಧ್ವಮತ ಉಳಿದಿರೋದೇ ರಾಯರಿಂದ. ಆ ರಾಯರು ಮತ್ತೆ ತಾಯಿ ಸರಸ್ವತಿ. ಇವಾಗ ನಾವು ಗುರುಪತ್ನಿ ಅಂತಂದ್ರೆ ನಮಗ್ ಒಳ್ಳೆ ಊಟ ಹಾಕಿದ್ರು, ಚೆನ್ನಾಗಿ ನೋಡ್ಕೊಂಡ್ರು ಅಂತ ಗುರುಪತ್ನಿ ಮಹಿಮೆಯನ್ನು ಆಚಾರ್ಯ ಹಣ್ಣಿನ್ನು ಕೊಂಡಾಡ್ತೀವಿ. ಹಂಗೆ ಬ್ರಹ್ಮದೇವ್ರು ಅವ್ರು ಕಳಿಸ್ಬೋದಾದ್ರೆ ಸರಸ್ವತಿ ಅವ್ರನ್ನ ಬಿಡ್ಲಿಲ್ಲ ಅಂತ. ಅಂದ್ರೆ ಸರಸ್ವತಿ ಅಂದ್ರೆ ಅವರಲ್ಲಿ ಬ್ರಹ್ಮದೇವರು ಇದ್ರು ಅಂತಾನು ಅದಕ್ಕೆ ಅರ್ಥ. ಆದ್ರೆ ಇದನ್ನ ಹೇಳಿದ್ರು ಅಂದ್ರೆ ನಾವು ಭಾರತೀ ರಮಣ ಹೆಂಗೆ ವಾಯುದೇವ್ರನ್ನ ಕಳಿಸಿದ್ರಲ್ಲ, ಆದೇಶ ಮೌಲ್ಯ ಅಂತ ಬರುತ್ತಲ್ಲ ಮಧ್ವ ವಿಜಯದಲ್ಲಿ, ದೇವರ ಆದೇಶವನ್ನ ಹೊತ್ತು ವಾಯುದೇವ್ರು ಬಂದ್ರು, ಅವ್ನು ತ್ರಿಯುಗಿ ಆದ್ರಿಂದ ಅವ್ರಿಗೆ. ಹಂಗ್ ಬ್ರಹ್ಮದೇವ್ರಿಗೂ ಇಲ್ಲಿ ಅವತಾರ ಇಲ್ದೇ ಇರೋದ್ರಿಂದ ಅವ್ರ ಸ್ವಪ್ನ ಮೂಲಕನ ಬಂದು ಅವ್ರ ಮಗುವನ್ನ ಅವ್ರು ಮತ್ತೆ ತೊಡೆ ಮೇಲೆ ಕೂಡಿಸ್ಕೊಂಡ್ರು. ಹಂಗೆ ನಮ್ಗಿದು ತಪ್ಪು ಅನ್ನೋದು ಅರಿವಿದ್ರೆ ಡಿವಿಯೇಟ್ ಆಗಿರ್ತೀವಿ ಮೈನ್ ಸ್ಟ್ರೀಮ್ ಇಂದ ಒಂದು ಹೈವೇಲಿ ಹೋಗುವಾಗ. ಅದೇ ಹೈವೇ ಅಂತ ತಿಳ್ಕೊಂಡು ನಂಗೆ ಅನುಗ್ರಹ ಆಗ್ತಾ ಇದೆ, ನಾನು ತುಂಬಾ ದೇವ್ರಿಗೆ ಹತ್ರ ಇದ್ದೀನಿ ಅಂತ ತಪ್ಪು ತಿಳುವಳಿಕೆಯಲ್ಲಿದ್ರೆ, ನಾನು ಬೆಟ್ಟ ಹತ್ತಾ ಇದ್ದೀನಿ ಅಂತ ಹಳ್ಳ ಹಿಡಿತಾ ಇದ್ರೆ ಹಂಗಾಗೋಗ್ಬಿಡುತ್ತೆ. ಹಂಗಾಗಿ ಇದು ಒಳ್ಳೇದಲ್ಲ ಅನ್ನೋ ಜ್ಞಾನ ಇದ್ರೆ ಯಾವತ್ತಾದ್ರೂ ಉದ್ಧಾರ ಆಗ್ತಾರೆ. ಅದನ್ನ ಹೇಳಕ್ ಬಂದೆ. ಅವಾಗ ನಮ್ಮ ಪರಂಪರೆ ಹೆಂಗಿತ್ತು, ನಮ್ಮ ಜ್ಞಾನ ಪರಂಪರೆ, ಯತಿ ಪರಂಪರೆ ಅದೆಲ್ಲ ಅರ್ಥ ಆದ್ರೆ ಅವಾಗ ನಾವು ಸುಮ್ಮನೆ ಇವತ್ತು ಆರಾಧನೆಗೆ ಹೋಗ್ತೀವಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅದು ಲೆಕ್ಕ ಬರಲ್ಲ. ಇವತ್ತು ಆರ್ಮಿಯಲ್ಲಿ ಯಾವತ್ತೋ ಒಂದಿನ ಯುದ್ಧ ಆಗಕ್ಕೆ ಪ್ರತಿನಿತ್ಯ ದಿನ 2-3 ಅವರ್ಸ್ ಎಕ್ಸರ್ಸೈಸು ರನ್ನಿಂಗು ಎಲ್ಲ ಮಾಡಿಸ್ತಾರೆ. ಯಾಕಂದ್ರೆ ಯಾವತ್ ಬೇಕಾದ್ರೂ ಯುದ್ಧ ಆಗ್ಬೋದು. ಹಂಗೆ ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ ಅಥವಾ ಪರವಾದಿಗಳು ಆಕ್ರಮಣ ಮಾಡ್ಬೋದು, ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ ಮಧ್ವಮತ ಎಲ್ಲ ತಪ್ಪು ಅನ್ಬೋದು ಅಥವಾ ವೇದ ಸುಳ್ಳು ಅನ್ಬೋದು. ಅದಕ್ಕೆ ಪ್ರತಿಯೊಬ್ಬರು ನಾವು ಪ್ರಿಪೇರ್ಡ್ನೆಸ್ ಇರ್ಬೇಕು. ದಿನ 4 to 6 ಅವರ್ಸ್ ಅಧ್ಯಯನ ಮಾಡಬೇಕು, ಒಂದು 4 ಅವರ್ಸು ಪಾಠ ಪ್ರವಚನಗಳು ಮಾಡಬೇಕು. ಇಲ್ದೇದ್ರೆ ನಾನು ತುಂಬಾ ಎಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿದ್ರೆ ಅವಾಗ ಇದು ದೀರ್ಘಕಾಲ ಉಳಿಯಲ್ಲ. ಇವಾಗ ಯಾರೋ ಒಬ್ಬ ನನ್ ಗನ್ನು ಯುದ್ಧ ಮಾಡಕ್ ಬರಲ್ಲ, ನನ್ಗೆ ಫಿಸಿಕಲ್ ಫಿಟ್ನೆಸ್ ಇಲ್ಲ, ನಾನು ಏನೂ ಮಾಡಲ್ಲ, ಸುಮ್ಮನೆ ಭಾರತ್ ಮಾತಾ ಕಿ ಜೈ ಅಂತ ಅನ್ಬಿಟ್ರೆ ಒಬ್ಬನ ಸೋಲ್ಜರು ಅವ್ರು ಬಂದು ಬೇರೆಯವ್ರು ಅಟ್ಯಾಕ್ ಮಾಡ್ತಾ ಇದ್ರು, ಸುಮ್ಮನೆ ಭಾರತ್ ಮಾತಾ ಕಿ ಜೈ ಅಂತ ಇದ್ರೆ ಹಂಗೆ ನಾನು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕೂಗ್ತೀನಿ, ಬೇರೆ ಇನ್ನೇನು ಮಾಡಲ್ಲ. ಗೋಹತ್ಯೆ ನಡೀತಿದೆ ಬನ್ನಿ ಅಲ್ಲಿ ಒಂದು 500 ಜನ ಸೇರೋಣ ಅಂದ್ರೆ ಬರಲ್ಲ. ಇವಾಗ ಗಾಳಿ ಆಂಜನೇಯ ವ್ಯಾಸರಾಜರು ಪ್ರತಿಷ್ಠಿತ. ಒಂದ್ಸತಿ ಮಳೆ ಬಂದ್ರೆ ರಾಜ ಕಾಲುವೆ, ಇವತ್ತೆಲ್ಲ ಚರಂಡಿಗಳು, ಅದು ಆವರಣಕ್ಕೆ ರಾಜ ಕಾಲುವೆ ಸುತ್ತುವರಿಕೆ ಆವರಣದಲ್ಲೆಲ್ಲ ಮುಳುಗೋಗಿ ಪ್ರಾಣದೇವರೇ ಮುಳುಗೋಗುತ್ತೆ ಅಂತ ವ್ಯಾಸರಾಜರು ನಮಗೆ ಅನುಗ್ರಹ ಮಾಡಿಕೊಟ್ಟಿರೋದು. ಇವತ್ತು ನಾವು ಅಂಥದ್ದು ಪ್ರತಿನಿತ್ಯ ಏನ್ ಹೆಡ್ಲೈನ್ ನೋಡಿದ್ರು ಈ ಹೆಡ್ಲೈನಲ್ಲಿ ಮಧ್ವಾಚಾರ್ಯರಿಗೆ ಏನ್ ದ್ರೋಹ ಆಗ್ತಿದೆ ಅಂತ ನೋಡಿದ್ರೆ 99% ಹೆಡ್ಲೈನ್ ಎಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯ ಬ್ರಾಹ್ಮಣ ಭಾರತ ದೇಶಕ್ಕೆ ವಿರುದ್ಧವಾಗಿರೋ ಹೆಡ್ಲೈನ್. ನಾವು ಸುಮ್ಮನೆ ನಮ್ಗೆ ಅನುಗ್ರಹ ಆಗ್ತಾ ಇದೆ ಅಂತ ಭಜನೆ ಮಾಡ್ತಾ ಇದ್ರೆ ಇದರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಕೆಲಸ ಮಾಡೋದು ಇನ್ನ ತುಂಬಾ ದೊಡ್ಡ ಹಾದಿ ಇದೆ. ಇದನ್ನ ನಾವು ಗುರು ಹಿರಿಯರು ಶಾಸ್ತ್ರ ಸಂಪ್ರದಾಯಗಳು ಒಳ್ಳೆ ಗುರುಗಳ ಶರಣಾಗತರಾಗಿ ವೇದ ಪುರಾಣ ಅದು ಮಾಡಿದಾಗ ಏನು ಒಂದು ಗತ ವೈಭವ ಇದೆ. ಅದು ನಮ್ಗೆ ಎಷ್ಟೋ ಶಾಸ್ತ್ರ ಸಂಪ್ರದಾಯ ಅದೆಲ್ಲ ನಮಗೆ ಸಿಕ್ಕಿರೋದು
ಇವಾಗ ಒಂದು ಸರ್ಕಾರದಲ್ಲಿ ಇಲ್ಲಿಂದ ಮೆಟ್ರೋಲ್ ನಾವು 5 ಕಿಲೋಮೀಟರ್ ಹೋಗ್ಬೇಕಾದ್ರೆ 10 ರೂಪಾಯಿ ಕೊಟ್ಟು ಹೊಟ್ಟೋಗ್ತೀವಿ. ಆದರೆ ಅದಕ್ಕೆ ಎಷ್ಟು ಸಾವಿರಾರು ಕೋಟಿ ಪ್ರಾಜೆಕ್ಟ್, 30,000 ಕೋಟಿ ಅದು ಹಾಕಿ ಲೈನ್ ಹಾಕಿ ಮೆಟ್ರೋಗಳನ್ನ ಎಲ್ಲ ತೊಗೊಂಬಂದಿಟ್ಟು ಅದೆಲ್ಲ ಮಾಡಿರೋದು ನಮಗೆ ಗೊತ್ತಾಗಲ್ಲ. 10 ರೂಪಾಯಿ ಕೊಟ್ವಿ, ಅಲ್ಲಿಗೆ ಹೊಟ್ಟೋದ್ವಿ. ಹಂಗೆ ಇವತ್ತು ಯಾವುದೋ ಒಂದು ಸ್ತೋತ್ರಗಳು ಸಿಗ್ತಾ ಇದೆ, ಒಂದು ಪುರಾಣ ಸಿಗ್ತಾ ಇದೆ ಅಂದರೆ ಅದ್ರ ಹಿಂದೆ ಎಷ್ಟು ದೇವರು ಗುರು ಪರಂಪರೆ ಎಲ್ಲ ತಪಸ್ಸಿರುತ್ತೆ, ತ್ಯಾಗ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ಇದು ಹೆಚ್ಚು ದಿನ ಉಳಿಯಲ್ಲ. ಹಾಗಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಇದು ಮಧ್ವರಾಯರ ನಾವು ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಎಲ್ಲ ಮಾಧ್ವ ಸಮಾಜ ಇವತ್ತು ಎಚ್ಚೆತ್ಕೊಂಡು ನಾವು ಕನಿಷ್ಠ ಒಂದು 2-3 ತಲೆಮಾರಲ್ಲಾದರೂ ನಾವು ಮತ್ತೆ ಸ್ವಧರ್ಮಕ್ಕೆ ಬರ್ತೀವಿ. ಮತ್ತೆ ನಮ್ಮಿಂದ ನಾವು ಶಾಶ್ವತವಾಗಿ ಇದು ಸ್ವಧರ್ಮದಲ್ಲೇ ಇರ್ತೀವಿ ಅಂತ ಹೇಳಿದಾಗ ಕಲಿಯುಗ ಕೂಡ ರಾಮರಾಜ್ಯ ಆಗುತ್ತೆ, ಕೃತಿಯುಗ ಆಗುತ್ತೆ. ಅವಾಗ ನಾವು ಈ ಯತಿ ಪರಂಪರೆ, ದಾಸ ಪರಂಪರೆ, ಇವ್ರದ್ದು ವ್ಯಾಸದಾಸ ಸಾಹಿತ್ಯದ ಅನುಗ್ರಹ ಸೇವೆ ಮಾಡ್ಬೋದು. ಇಲ್ಲದೇ ಇದ್ರೆ ತುಂಬಾ ಕಷ್ಟ ಇದೆ. ತುಂಬಾ ಧನ್ಯವಾದಗಳು ಗುರುಗಳೇ. ಸುಮಾರು ಜನ ತಿಳಿಸ್ಕೊಡ್ತಾ ಇದ್ರು ನಮ್ಮ ಹಿಂದಿನ ವಿಡಿಯೋ ನೋಡಿ. ಈ ರೀತಿ ಯಾರು ರೋಡ್ ಮ್ಯಾಪ್ ಬಗ್ಗೆ ಯಾರು ಮಾತೇ ಆಡಿರ್ಲಿಲ್ಲ ಇದುವರೆಗೂ. ಅಂದ್ರೆ ನಾವು ಈ ತರ ಒಂದು ಕಲ್ಪನೆ ಮಾಡ್ಬೋದು, ಇದ್ರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು, ಮಾಡಿ ಇದನ್ನ ಸಾಧಿಸ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಎಲ್ಲೂ ಇರ್ಲಿಲ್ಲ. ನೀವು ಈ ವಿಷಯಗಳನ್ನ ತಗೊಂಡಿದ್ದು ತುಂಬಾನೇ ಉಪಕಾರ ಆಯ್ತು. ಅಂದ್ರೆ ಸಮಾಜಕ್ಕೊಂದು ಹೊಸ ದಾರಿ ತೋರಿಸ್ದಂಗಾಯ್ತು. ಇದೇ ರೀತಿ ಇನ್ನೂ ಅದ್ಭುತವಾದ ವಿಷಯಗಳು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತಾ ಇದ್ವಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.